ಪಂಚವಟ್ ಮಾಲ್ ಇದೆ ಗೊತ್ತಾ, ತಾರೆ ಹಾಸ್ಟೆಲ್ ಹಾಕ್ಸ್ಬೇಕು ಸಕ್ಕದಾಗ್ತಿದ್ದೆ. ನಾನು ಕೇಳಿದ್ರೆ ಕಳಿಸ್ತೀನಿ, ನಾನು ಬಿಟ್ಟು ಸರಿ ಮಾಡಿದ ನಾನು ಹೇಳಿದೆ ಅನ್ನೋದಾಗಿಲ್ಲ. ಅವರದೆಲ್ಲ ಬಾಸ್ಗೆ ಆಟೋಗ್ರಾಫ್ ಹಾಕ್ಸ್ಕೊಂಡು ಟ್ರೈ ಮಾಡ್ತಿರ್ತಾರೆ. ನಾಳೆ ನಿಜವಾದ ಬಾಸ್ ಅಭಿಮಾನಿಗಳಿಗೆ ನಮಸ್ಕಾರ. ಬಾಸ್ ಏನು ಅಂತ ಅರ್ಥ ಮಾಡಿಕೊಂಡು ನಿಜವಾಗ್ಲೂ ಬಾಸ್ನ ಅರ್ಥ ಮಾಡ್ಕೊಂಡಿರೋಂಥ ಎಲ್ಲ ಫ್ಯಾನ್ಸ್ಗೂ ಹಾಯ್. ಹಾಯ್ ಬ್ರೋ, ಹಾಯ್ ಬ್ರೋ, ಹಾಯ್. ಓಕೆ, ಎಲೆಕ್ಷನ್ನು ಸ್ಟಾರ್ಟ್ ಆಗಿದೆ, ಎಲೆಕ್ಷನ್ ಪ್ರಚಾರ ಸ್ಟಾರ್ಟ್ ಆಗಿದೆ. ಕೆಲವೊಬ್ರು ಅವ್ರವ್ರ ಪಾರ್ಟಿಗೆ ಅವ್ರವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರವ್ರಿಗೆ ಇಷ್ಟವಾದಂಥ ಪೊಲಿಟಿಕ್ಸ್ಗೆ ಅವ್ರು ಇದು ಮಾಡ್ಕೋತಾ ಇದ್ದಾರೆ, ಅವ್ರು ಸಪೋರ್ಟ್ ಮಾಡ್ಕೋತಾ ಇದ್ದಾರೆ. ಬಟ್ ನನ್ನ ಕ್ವಶನ್ ಏನಪ್ಪ ಅಂತಂದರೆ, ಅವ್ರ ಪಾರ್ಟಿಗೆ ಅವ್ರು ಸಪೋರ್ಟ್ ಮಾಡೋದ್ರಲ್ಲಿ ಏನು ತಪ್ಪಿದೆ? ಇವಾಗ ನಂದು ಯಾವ್ದು ಪಕ್ಷ, ನನಗಿಷ್ಟವಾದ ಪಕ್ಷಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ, ಅವ್ರವ್ರಿಗೆ ಇಷ್ಟವಾದ ಪಕ್ಷಕ್ಕೆ ಅವ್ರವ್ರು ಸಪೋರ್ಟ್ ಮಾಡಿದ್ರೆ ಇದರಲ್ಲಿ ಏನು ತಪ್ಪಿದೆ ಅಂತ ಅರ್ಥ ಆಗ್ತಾಯಿಲ್ಲ. ನಾನೊಂದು ಕೆಲವೊಂದಷ್ಟು ಪೋಸ್ಟ್ಗಳನ್ನ ನೋಡಿದೆ, ಯಾವುದೋ ವೀರಕೇಸರಿ ಅಂತ ಒಂದು ಪೇಜು, ಆ ಪೇಜಲ್ಲಿ ಬಾಸ್ನ ದೇಶದ್ರೋಹಿ ಅಂತೆಲ್ಲ ಮಾಡ್ತಾ ಇದ್ದಾರೆ, ದೇಶದ್ರೋಹಿ ಅಂತ ಪೋಸ್ಟ್ ಆಗ್ತಾ ಇದ್ದಾರೆ. ಅಂಥದ್ದೇನು ಸರ್ ಮಾಡಿದ್ದಾರೆ ದೇಶದ್ರೋಹ ಕೆಲಸ? ಬಾಸ್ ಮಾಡಿರೋದೇನು? ಫಸ್ಟ್ ಟೈಮು ಇಡೀ ಇಂಡಿಯಾಗೆ ಕರ್ನಾಟಕದಿಂದ ಫಸ್ಟ್ ಇಂಟಿಗ್ರಿಟಿ ಅವಾರ್ಡ್ ತೊಗೊಂಬಂದಿದೆ ನಮ್ಮ ಬಾಸು. ಅಂಥ ದೇಶ ಹೆಮ್ಮೆ ಪಡೋವಂಥದ್ದು, ಅಂಥ ಸ್ಟೇಟ್ನ ಹೆಮ್ಮೆ ಪಡೋವಂಥ ವ್ಯಕ್ತಿ ನಮ್ಮ ಬಾಸು. ಅದು ಯಾರೋ ಕೆಲವೊಬ್ಬರು ಪೋಸ್ಟ್ ಆಗ್ತಾ ಇದ್ದಾರೆ, ವೀರಕೇಸರಿ ಅಂತ ಪೇಜು ದೇಶದ್ರೋಹಿ ಅಂತೆ. ಇನ್ನೊಂದಷ್ಟು ಸ್ಟೇಟಸ್ಗಳು ನೋಡಿದೆ, ಏನೋ ತೆಲುಗು ಅವರು ಇಲ್ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರು ಪ್ರಚಾರಕ್ಕೆ ಬಂದು ಯಾರು ಕೇರ್ ಮಾಡಲ್ಲ ಅಂತೆಲ್ಲ ಪೋಸ್ಟ್ ಆಗ್ತಾ ಇದ್ದಾರೆ. ಏನು ತಿಕ್ಬೇಕು? ಯಾರು ಹೇಳಿದವರು ತೆಲುಗು ಅಂತ ಅಂದ್ಬಿಟ್ಟು ಕೆಲಸ ಮಾಡ್ತಾ ಇರೋದು ಯಾವ ಇಂಡಸ್ಟ್ರಿಗೆ? ಬಾಸ್ ಸಪೋರ್ಟ್ ಮಾಡ್ತಾ ಇರೋದು, ಬಾಸು ಬೆಳೀತಾ ಇರೋದು, ಬೆಳೆಸ್ತಾ ಇರೋದು ಯಾವ ಇಂಡಸ್ಟ್ರಿನ? ಇಡೀ ಕರ್ನಾಟಕದಲ್ಲಿ ಬಾಹುಬಲಿಗೆ ಫಸ್ಟು ಟ್ಯಾಂಕ್ ಕೊಟ್ಟಿದ್ದು ಯಾರು? ನಮ್ಮ ಬಾಸು. ಯಾವ ಭಾಷೆಯವರು? ನಮ್ಮ ಬಾಸ್ ಕನ್ನಡದವರು. ಕನ್ನಡಕ್ಕೋಸ್ಕರ ಎಷ್ಟು ಮಾಡಿಲ್ಲ, ಕನ್ನಡದಲ್ಲಿ ಎಷ್ಟು ಫಿಲಮ್ಸ್ ಮಾಡಿಲ್ಲ. ಯಾವತ್ತಿದ್ರು ಕೂಡ ಕನ್ನಡಕ್ಕೆ ಗ್ರೇಟ್ ಅಂದವರು. ಇವತ್ತಿಗೂ ಇಲ್ಲ ಅನ್ನ ತಿಂತಾ ಇರೋದಕ್ಕೆ ಇವತ್ತಿಗೂ ಇಲ್ಲೇ ಸಪೋರ್ಟ್ ಮಾಡಿಕೊಂಡು ಎಷ್ಟು ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಇವ್ರು ಯಾರೋ ಒಬ್ರು ಪೋಸ್ಟ್ ಹಾಕ್ಬಿಟ್ರು, ಯಾರೋ ಬೇರೆ ಭಾಷೆಯವರಂತೆ ಹಂಗೆ ಹಿಂಗೆ ಅಂತ. ನಿಜವಾಗ್ಲೂ ಯಾವನೇನು ಮಾಡ್ಕೊಳಕ್ಕಾಗಲ್ಲ. ಬಾಸು ಕರ್ನಾಟಕಕ್ಕೆ ಇಂಟಿಗ್ರಿಟಿ ಅವಾರ್ಡ್ ತಂದು ಕೊಟ್ಟಿರೋದು ಕನ್ನಡಿಗನಾಗಿ, ಇಂಡಿಯಾಗೆ ಬಂದಿರೋದು 3rd ಪ್ಲೇಸು. ಯಾರೂ ತಂದುಕೊಟ್ಟಿಲ್ಲ, ಯಾರು ಔಟ್ಸೈಡರ್ಸ್ನ ಕರ್ಕೊಂಬಂದು ಫಿಲಮ್ ಡೈರೆಕ್ಷನ್ ಮಾಡಿಸ್ಕೊಂಡಿಲ್ಲ. ಮಾಡಿರೋದು ಯಾವತ್ತಿದ್ರು ಕರ್ನಾಟಕದವರೇ, ಕನ್ನಡದವ್ರನ್ನೇ ಬೆಳೆಸಿರೋದು, ಕನ್ನಡ ಟೆಕ್ನಿಷಿಯನ್ಸ್ನೇ ಯೂಸ್ ಮಾಡೋದು. ಯಾವತ್ತಿದ್ರು ಕನ್ನಡ ಇಂಡಸ್ಟ್ರಿನ ಕರ್ಕೊಂಬಂದ್ಬಿಟ್ಟು ಒಂದು ಮೇಲ್ ಲೆವೆಲ್ಗೆ ತೊಗೊಂಡೋಗ್ತಾ ಇದ್ದಾರೆ. ಅಂಥ ವ್ಯಕ್ತಿಗೆ ಕೆಲವೊಬ್ರು ಪೋಸ್ಟ್ ಆಗ್ತಾ ಇದ್ದಾರೆ. ತೆಲುಗು ಅವರು ಏನಕ್ಕೆ ಸಪೋರ್ಟ್ ಮಾಡ್ತೀರಾ? ಅವ್ರು ಮಾಡ್ತಾ ಇರೋದು ಯಾವ ಭಾಷೆಗೆ? ಬೆಳೆಸ್ತಾ ಇರೋದು ಯಾವ ಭಾಷೆನ? ಇಂಟಿಗ್ರಿಟಿ ಅವಾರ್ಡ್ ತೊಗೊಂಬಂದಿದ್ದು ಯಾರಿಗೆ ಹೆಮ್ಮೆ ಆಗೋದು? ಕರ್ನಾಟಕದವ್ರಿಗೆ ತಾನೇ ಹೆಮ್ಮೆ ಆಗೋದು. ಇನ್ನೊಬ್ಬ ಯಾರು ಆಗ್ತಾನೆ ದೇಶದ್ರೋಹಿ ಅಂತ. ಏನಂತ ದೇಶದ್ರೋಹಿ ಕೆಲಸ ಮಾಡಿರೋದು? ಇವನು ಹಾಕಿರೋ ಒಂದು ದೇಶಕ್ಕೊಂದು ಒಳ್ಳೆ ಕೆಲಸ ಮಾಡಿಲ್ಲ. ದೇಶಕ್ಕೋಸ್ಕರ ಏನು ಮಾಡಿದ್ಯಾ ಗುರು? ವೀರಕೇಸರಿ ಪೇಜು ದೇಶಕ್ಕೋಸ್ಕರ ಏನು ಮಾಡಿದ್ಯಾ? ಎಲ್ಲೋ ಕೂತ್ಕೊಂಡು ಏನೋ ಒಂದು ಡೈಲಾಗ್ ಹಾಕ್ಬಿಟ್ಟು ಪೋಸ್ಟ್ ಹಾಕೋದಲ್ಲ. ದೇಶಕ್ಕೆ ಏನು ಮಾಡಿದ್ಯಾ ಹೇಳು? ದೇಶಕ್ಕೆ ಫೇವರ್ ಆಗಿ ಏನು ಪೋಸ್ಟ್ ಹಾಕಿದ್ಯಾ? ದೇಶಕ್ಕೋಸ್ಕರ ಏನಾದ್ರು ಮಾಡು, ಆಮೇಲೆ ಮಾತಾಡು. ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಹಂಗೆಲ್ಲ ಮಾತಾಡಬೇಡ. ಏನೇ ಆಗಲಿ ವೋಟ್ ಹಾಕೋದು, ಒಂದು ಪಕ್ಷಕ್ಕೆ ವೋಟ್ ಹಾಕೋದು, ಅವ್ರು ಸಪೋರ್ಟ್ ಮಾಡೋದು ನಮ್ಮ ವೈಯಕ್ತಿಕ. ಅದು ನಮ್ಗೆ ಯಾರು ಇಷ್ಟಾರೆ, ಯಾವ ವ್ಯಕ್ತಿ ಇಷ್ಟ ಆಗ್ತಾರೆ, ಆ ವ್ಯಕ್ತಿ ಒಳ್ಳೆಯವನ್ನ ವೋಟ್ ಹಾಕ್ತೀವಿ. ಇಷ್ಟ ಆಗೋ ವ್ಯಕ್ತಿಗೆ ವೋಟ್ ಹಾಕೋದು, ಇಷ್ಟ ಆಗೋ ವ್ಯಕ್ತಿಗೆ ಸಪೋರ್ಟ್ ಮಾಡೋದು ಏನು ರಾಜಕೀಯನಾ? ನಮ್ಮ ಬಾಸ್ ಯಾವತ್ತಿದ್ರು ಯಾವ ಪಾರ್ಟಿಗೂ ಸಪೋರ್ಟ್ ಮಾಡಿದವರಲ್ಲ. ಒಬ್ಬ ವ್ಯಕ್ತಿ ಒಳ್ಳೆಯವನಿದ್ದಾನೆ ಅಂತ ಹೇಳಿದ್ರೆ, ಅವ್ನ ವ್ಯಕ್ತಿ ಒಳ್ಳೆಯವನು ಅನ್ಸಿದ್ರೆ ಮಾತ್ರ ಸಪೋರ್ಟ್ ಕೊಡ್ತಾರೆ.
ಅವ್ರು ಒಂದೇ ಪಕ್ಷಕ್ಕೆ ಯಾವತ್ತೂ ಸಪೋರ್ಟ್ ಕೊಟ್ಟಿಲ್ಲ. ಎಲ್ಲ ಪಕ್ಷದಲ್ಲೂ ಒಳ್ಳೆಯವ್ರು ಯಾರ್ಯಾರು ಇದ್ದಾರೆ ಎಲ್ರಿಗೂ ಪ್ರಚಾರ ಮಾಡಿದ್ದಾರೆ. ಹೋಗ್ಬಿಟ್ಟು ಪ್ರಚಾರ ಮಾಡಿಕೊಟ್ಟಿಲ್ವಾ? JDSಗೆ ಪ್ರಚಾರ ಮಾಡಿಕೊಟ್ಟಿಲ್ವಾ? ನಮ್ಮ ಬಾಸ್ JDSಗೂ ಪ್ರಚಾರ ಮಾಡಿಕೊಟ್ಟಿದ್ದಾರೆ ತಾನೆ, BJPಗೆ ಬಂದು ಪ್ರಚಾರ ಮಾಡ್ಕೊಂಡಿದ್ದಾರೆ ತಾನೆ, ಕಾಂಗ್ರೆಸ್ಸಲ್ಲಿರೋಂಥ ಒಬ್ಬ ವ್ಯಕ್ತಿಗೂ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ತಾನೆ. ನಮ್ಮ ಬಾಸ್ ಯಾವತ್ತೂ ಇಂಥ ಪಕ್ಷಕ್ಕೆ ಸಪೋರ್ಟ್ ಅಂತ ಯಾವತ್ತೂ ಹೇಳಿಲ್ವಲ್ಲ. ಅವ್ರು ಯಾವತ್ತೂ ಫೇಸ್ಬುಕ್ ಆಗಲಿ ಟ್ವಿಟರಲ್ಲಾಗಲಿ ಅಥವಾ ಲೈವ್ ಮೀಡಿಯಲ್ಲಿ ಬಂದ್ಬಿಟ್ಟು ನಾನು ಇಂಥ ಪಕ್ಷಕ್ಕೆ ಸಪೋರ್ಟು ಇಂಥ ಪಕ್ಷಕ್ಕೆ ಓಟ್ ಹಾಕಿ ಅಂತ ಯಾವತ್ತೂ ಹೇಳಿಲ್ವಲ್ಲ. ಯಾವ್ಯಾವ ವ್ಯಕ್ತಿ ಒಳ್ಳೊಳ್ಳಿದ್ದಾನೆ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ನಾವು ಅಷ್ಟೇ ಪ್ರತಿಯೊಬ್ಬ ಕಾಮನ್ ಮ್ಯಾನ್ ಆಗಿ ಅವ್ರವ್ರ ಪಕ್ಷಕ್ಕೆ ಅವರ ಪಕ್ಷದಲ್ಲಿರೋಂಥ ಒಂದೊಂದು ವ್ಯಕ್ತಿಗೆ ಆ ವ್ಯಕ್ತಿ ಒಳ್ಳೆಯವನಾಗಿರೋ ಓಟ್ ಹಾಕಿ ಹಾಕ್ತಾರೆ. ಅವರು ಸಪೋರ್ಟ್ ಮಾಡ್ತಾ ಇರೋದು ಬಂದು ಒಬ್ಬ ವ್ಯಕ್ತಿಗೆ ಹೋಗ್ಬಿಟ್ಟು ಧರಣಿ ಮಾಡೋದು ಅದೆಲ್ಲ ತಪ್ಪು. ಕೆಲವೊಂದಷ್ಟು ಜನ ಫೋಟೋ ತೆಗೆಸ್ಕೊಳಕ್ಕೆ ಮಾತ್ರ ಬರ್ತಾರೆ ಬಾಸ್ ಹತ್ರ. ಫೋಟೋ ತೆಗೆಸ್ಕೊಳಕ್ಕೆ ಬಾಸ್ ಬೇಕು. ಆಮೇಲೆ ಪ್ರಚಾರ ಟೈಮಲ್ಲಿ ಅವ್ರದ್ದು ಯಾವುದೋ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಿಲ್ಲ ಅಂತ ಅಂದರೆ ಆ ವ್ಯಕ್ತಿಗೆ ಸಪೋರ್ಟ್ ಮಾಡಿಲ್ಲ ಅಂತ ಬಾಸ್ನೇ ಬೇಡ ಅಂತಾರೆ ಕೆಲವರು ಕಳ್ಳನ ಮಕ್ಕಳು. ಬಾಸಿಂದ ಫೋಟೋ ತಗೊಂಡವ್ರೆ, ಬಾಸ್ ಹತ್ರ ಬಂದ್ಬಿಟ್ಟು ಫೋಟೋ ತೆಗೆಸ್ಕೋತಾರೆ, ಎಲ್ಲ ಮಾಡ್ತಾರೆ. ಅವಾಗ ಬಿಲ್ಡಪ್ಗಳೆಲ್ಲ ಹಾಕೋತಾರೆ. ಬಾಸ್ ಜೊತೆ ಫೋಟೋ ತೆಗೆಸ್ಕೊಂಡು ಬಿಲ್ಡಪ್ ಹಾಕ್ಕೊಂಡು ಬೇಡ ಇಂಥ ಟೈಮಲ್ಲಿ ಬಂದ್ಬಿಟ್ಟು ಅಗೇನ್ಸ್ಟ್ ಬಾಸ್ ಮಾತಾಡ್ತೀರಾ? ನನ್ನ ಮಕ್ಕಳ ಫಸ್ಟು ಅಭಿಮಾನ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಅಭಿಮಾನ ಅಂದರೆ ಏನು? ಅವ್ರು ಮಾಡ್ತಾ ಇರೋ ಬಾಸ್ ಬಗ್ಗೆ ಪ್ರತಿಯೊಂದು ತಿಳ್ಕೊಳ್ಳೋದೇ ಅಭಿಮಾನ. ಬಾಸ್ನ ಫಸ್ಟ್ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಸುಮ್ಮನೆ ಬಂದ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಡೈಲಾಗ್ಗಳು ಹೊಡಿಯೋದಲ್ಲ. ಅವ್ರವ್ರ ವೈಯಕ್ತಿಕ ಇಂಥ ವ್ಯಕ್ತಿಗೆ ಇಷ್ಟ ಅದ ಅಂತಾರೆ ಸಪೋರ್ಟ್ ಮಾಡ್ತಾರೆ. ಅವನೇನಕ್ಕೆ ಅಂದರೆ ಅಲ್ಲಂತ ಒಳ್ಳೆ ಕೆಲಸ ಮಾಡಿದರೆ ಖಂಡಿತ ಸಪೋರ್ಟ್ ಮಾಡ್ತಾರೆ. ಸೆಲೆಬ್ರಿಟೀಸ್ ಅಂತಂದಮೇಲೆ ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡೋದು ಕಾಮನ್ನು. ಇನ್ನೊಬ್ರು ಯಾರೋ ಪೋಸ್ಟ್ ಹಾಕಿದ್ರು ಬಾಸ್ಗೆ ಇವ್ರಿಗೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರೆ ಮನೆ ಉಳಿಸ್ಕೊಡ್ತಾರೆ ಅಂತನ. ಒಂದು ತಿಳ್ಕೊಳ್ರಿ, ಬಾಸು ಓಪನ್ ಆಗಿ ಹೇಳಿದ್ರು ಅಲ್ಲೇನಾದ್ರು ರಾಜಕಾಲುವೆದು ಬಂತು ನಮ್ಮ ಮನೆ ಕಡೆಯಿಂದ ಬಂತು ಅಲ್ಲೇನಾದ್ರು ಇದೆ ಅಂತಂದ್ರೆ ಹೇಳ್ತೆ ನಾನೇ ಮನೆ ಹೊಡಿತೀನಿ ಅಂತ ಹೇಳಿದರು ನಮ್ಮ ಬಾಸು. ಅವ್ರಿಗೆ ಯಾವತ್ತೂ ಯಾರ್ದು ಬೇಡ. ಕೋಟಿ ಅಭಿಮಾನಿಗಳಿದ್ದಾರೆ, ಕೋಟಿ ಇದೆ ಅವ್ರ ಹತ್ರ. ಕೋಟಿ ಅಭಿಮಾನಿಗಳು ಇವ್ರ ಮನೆಗೋಸ್ಕರ ಕೇರ್ ಮಾಡ್ತಾರಾ? ನಮ್ಮ ಬಾಸ್ಗೆ ಈಸಿಯಾಗಿ ತಗೋಬಿಡ್ರಿ. ಅವ್ರು ಎಷ್ಟೋ ಸಂಪಾದಿಸ್ಬಿಟ್ಟಿದ್ದಾರೆ ಅಭಿಮಾನಿಗಳನ್ನ. ಅವ್ರು ಮಾಡ್ತಾ ಇರೋದು ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಮಾಡೋಕ್ಕೆ ನಿಮ್ಗಾದ್ರೆ ಮಾಡಿ. ಅದು ಬಿಟ್ಬಿಟ್ಟು ಹೋಗ್ಬಿಟ್ಟು ಮನೆ ಹತ್ರ ಧರಣಿ ಕೂರೋದು ಏನದು ಮಾತುಗಳು. ಕೆಲವೊಂದಷ್ಟು ಜನ ಬೇರೆ ಮಾತುಗಳು ಬೇರೆ ಆಗ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರೆ ಡಿ ಬಾಸ್ಗೆ ಸಪೋರ್ಟ್ ಮಾಡಲ್ಲ ಅಂತ. ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾರ ಬಾಸು? ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಬಾಸ್ ಓಪನ್ ಆಗಿ ಹೇಳಿದ್ದಾರೆ. ಇವಾಗಿಂದಲ್ಲ, ಓಪನ್ ಆಗಿ ಅವಾಗೇ ಹೇಳಿದ್ದಾರೆ. ಅಂಬರೀಷ್ ಅಣ್ಣಂಗೋಸ್ಕರ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀನಿ ಅಂತ. ಆ ವ್ಯಕ್ತಿ ಕೊಡೋವಂಥ ಬೆಲೆ ಅದು. ಅವ್ರು ಇವತ್ತಿಗೂ ಸಪೋರ್ಟ್ ಮಾಡೋದು ಯಾವತ್ತಿದ್ರು, ನಮ್ಮ ಬಾಸ್ ಸಪೋರ್ಟ್ ಮಾಡೋದು ಯಾವತ್ತಿದ್ರು ಅವ್ರ ಕಡೆಯವ್ರಿಗೆ, ಅವ್ರ ಜೊತೆಗಿರೋರಿಗೆ, ಒಳ್ಳೆ ಕೆಲಸ ಮಾಡಿರೋರಿಗೆ. ಸಿಕ್ದವ್ರಿಗೆಲ್ಲ ಬಾಸ್ ಸಪೋರ್ಟ್ ಮಾಡಿಲ್ಲ. ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ರಿ. ಸುಮ್ಮನೆ ಕಮೆಂಟ್ ಹಾಕ್ಬಿಡೋದಲ್ಲ. ಯಾರ್ಯಾರೋ ಬಂದು ಕೆಟ್ಟದಾಗ ಪೋಸ್ಟ್ ಹಾಕೋದು, ಬೈಕೊಂಡು ಮಾತಾಡೋದು. ಬನ್ರಿ ಎದುರುಗಡೆ ಮಾತಾಡ್ರಿ. ಎಲ್ಲೋ ಕೂತ್ಕೊಂಡು ಕಮೆಂಟ್ ಹಾಕೋದಲ್ಲ, ಪೋಸ್ಟ್ ಹಾಕೋದಲ್ಲ. ದೇಶದ್ರೋಹಿ ಅಂತೆ ಯಾರಿಗೂ ಹೇಳಿದ್ದು? ಏನು ಗುರು ಅಂತ ಕೆಲಸ ಮಾಡೋರೆ? ದೇಶಕ್ಕೆ ಒಳ್ಳೆ ಆಗಂತ ಎಷ್ಟೊಂದು ಮಾಡಿದ್ದಾರೆ. ಕರ್ನಾಟಕ ಕಿರಿಮೆ ಅವರು, ಕರ್ನಾಟಕದ ಹೆಮ್ಮೆ. ಕನ್ನಡಿಗರನ್ನೇ ಬೆಳೆಸ್ತಾ ಇರೋದು, ಬೇರೆ ಯಾರನ್ನೂ ಬೆಳೆಸ್ತಾ ಇಲ್ಲ. ಅವರಿಂದ ಎಷ್ಟು ಜನ ಬಿಲ್ಡಪ್ಗಳು ತಗೋತಾ ಇಲ್ಲ. ಫೋಟೋಗಳಿಗೆ ಮಾತ್ರ ಬರ್ತಾರೆ ಅಷ್ಟೇ. ಅದು ಬಿಟ್ರೆ ಯಾವುದಕ್ಕೂ ಬರೋಲ್ಲ. ಇಲ್ಲಿ ಕೂತ್ಕೊಂಡು ಇಲ್ಲೇನೋ ಒಂದು ಪೋಸ್ಟ್ ಹಾಕ್ಬಿಟ್ಟು ಎಗರಾಡ್ತಾರೆ. ಒಂದು ಅರ್ಥ ಮಾಡ್ಕೊಳ್ರಿ ದಯವಿಟ್ಟು, ಬಾಸು ಯಾವತ್ತೂ ಯಾವ ಪಕ್ಷಕ್ಕೂ ಸಪೋರ್ಟ್ ಅಲ್ಲ. ಅವ್ರು ಸಪೋರ್ಟ್ ಮಾಡ್ತಾ ಇರೋದು ಪಕ್ಷದಲ್ಲಿರೋಂಥ ಒಬ್ಬ ವ್ಯಕ್ತಿಗೆ. ಆ ವ್ಯಕ್ತಿ ಒಳ್ಳೆಯವನಾದರೆ ಅವ್ರಿಗೆ ಇಷ್ಟ ಆಗಿತ್ತು ಅಂದರೆ ಪಕ್ಕ ಸಪೋರ್ಟ್ ಮಾಡ್ತಾರೆ. ಯಾಕೆ ನೀವುಗಳು ಬೇರೆ ಪಕ್ಷಕ್ಕೆ ಓಟ್ ಹಾಕೋದು ಸಪೋರ್ಟ್ ಮಾಡೋದಾಗಲಿ ತಪ್ಪ ಅದು? ಆ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರೆ ಆ ಪಾರ್ಟಿಗೆಲ್ಲ ಸಪೋರ್ಟ್ ಮಾಡ್ತಾರದು ಆ ವ್ಯಕ್ತಿಗೆ ಸಪೋರ್ಟ್ ಮಾಡ್ತಾರದು ಬಂದು ಅವ್ರಿಗೆ ಆ ವ್ಯಕ್ತಿನಲ್ಲಿ ಇಷ್ಟ ಆಗಿರೋಂಥ ಒಂದಷ್ಟು ಗುಣಗಳು. ಒಳ್ಳೆ ಕೆಲಸ ಮಾಡಿದರೆ ಯಾರಿಗಾದ್ರೂ ಬಾಸ್ ಸಪೋರ್ಟ್ ಕೊಟ್ಟೇ ಕೊಡ್ತಾರೆ. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಪೋಸ್ಟ್ ಹಾಕೋದು, ನಾನು ಅಭಿಮಾನಿನೇ ಅಲ್ಲ ಅನ್ನೋದು ಬೇಡ ಗುರು. ನಿಯತ್ತಾಗಿರ್ಬೇಕು ಅಭಿಮಾನಿಗಳು ಅಂತಂದಮೇಲೆ. ಫಸ್ಟ್ ಅವ್ರನ್ನ ಅರ್ಥ ಮಾಡ್ಕೊಳ್ರಿ. ಬಾಸ್ ಏನು ಅಂತ ಅರ್ಥ ಮಾಡ್ಕೊಳ್ರಿ. ಪ್ರಾಣ ಇಟ್ಟಿದ್ದಾರೆ ಅಭಿಮಾನಿಗಳ ಮೇಲೆ. ಸುಮ್ಮನೆ ನಿಂತ್ಕೊಂಡು ಎಲ್ಲೋ ಕೂತ್ಕೊಂಡು ಪೋಸ್ಟ್ಗಳು ಹಾಕ್ಕೊಂಡು ದೇಶದ್ರೋಹಿ, ಕನ್ನಡದವರಲ್ಲ,
ಕನ್ನಡದವ್ರಿಗೆ ಮಾಡಿದೆ ನಿಮ್ಗೆ ಎಂಟರ್ಟೈನ್ಮೆಂಟ್, ನಮ್ಮಂಥ ಕನ್ನಡಿಗರಿಗೆ ಎಂಟರ್ಟೈನ್ ಮಾಡಿರೋದವರು, ಬೇರೆ ಭಾಷೆಯವ್ರಿಗೆಲ್ಲ. ಅವರು ಕುರುಕ್ಷೇತ್ರ ಮಾಡ್ಬೇಕಾದ್ರೆ ಹೇಳಿದ ಒಂದೇ ಮಾತು, ಬಾಹುಬಲಿನ ಮೀರಿಸುವಂಥ ಫಿಲಮ್ ಬರ್ತಾ ಇದೆ ಅಂತ. ಅವ್ರು ಮಾಡ್ತಾ ಇರೋದು ಅಷ್ಟು ಖುಷಿಯಿಂದ ಹೇಳ್ತಾ ಇದ್ದಾರೆ, ಅಷ್ಟು ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ದಾರೆ. ನಮ್ಮ ಕನ್ನಡಿಗರಿಗೋಸ್ಕರ ಎಂಟರ್ಟೈನ್ ಮಾಡ್ತಾ ಇದ್ದಾರೆ, ಕನ್ನಡಿಗರಿಗೋಸ್ಕರ ಬದುಕ್ತಾ ಇದ್ದಾರೆ. ಎಷ್ಟು ಜನ ರೈತರಿಗೆ ಹೆಲ್ಪ್ ಮಾಡಿಲ್ಲ ಬಾಸು. ಗ್ರೀನ್ ಶಾಲ್ ಹಾಕೊಂಬಂದಿದ್ದೇನಕ್ಕೆ? ನಾನು ರೈತರ ಪರವಾಗಿ ರೈತರಿಗೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸೂಚನೆ ಅದು. ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ರಿ. ರೈತರಿಗೆ ಎಷ್ಟು ಸಹಾಯ ಮಾಡಿದ್ದಾರೆ, ಎಲ್ಲರೂ ಬಂದು ಹೇಳ್ಕೊಂಡಿದ್ದಾರ? ಯಾವತ್ತು ಹೇಳ್ಕೊಂಡಿದ್ದಾರೆ? ಬಾಸ್ ಯಾವತ್ತು ಹೇಳ್ಕೊಂಡು ಮಾಡಿದವ್ರಲ್ಲ, ಹೇಳ್ಕೊಳ್ದೆ ಮಾಡಿರೋರು. ಅವ್ರಿಗೆ ಪ್ರಚಾರ ಅವಶ್ಯಕತೆನೇ ಇಲ್ಲ. ಅವ್ರು ಮಾಡ್ತಾ ಇದ್ದಾರೆ ಅಂತಂದ್ಮೇಲೆ ಏನೋ ಒಂದು ಅರ್ಥ ಇರುತ್ತೆ, ಏನೋ ಒಂದು ವ್ಯಕ್ತಿ ಇಷ್ಟ ಆಗಿರ್ತಾನೆ, ಅದವ್ರ ವೈಯಕ್ತಿಕ. ಅದು ವೈಯಕ್ತಿಕ ಅಂತ ತಗೊಂಡೋಗ್ಬಿಟ್ಟು ಇನ್ನೊಂದು ಥರ ಮಾತಾಡೋದಲ್ಲ. ಸುಮ್ಮನೆ ಮಾತಾಡ್ಕೊಂಡು ಇಲ್ದೇ ಇರೋದೆಲ್ಲ ಹೇಳ್ಕೊಂಡು ಬಾಸ್ ಹೆಸರಲ್ಲಿ ಕೆಟ್ಟದಾಗ ಇದು ಮಾಡೋದು. ಫಸ್ಟು ತಿಳ್ಕೊಳ್ರಿ. ಇವತ್ತು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಬಾಸು ವ್ಯಕ್ತಿಗೆ ಸಪೋರ್ಟ್ ಮಾಡ್ತಾರೆ. ಒಳ್ಳೆ ವ್ಯಕ್ತಿ ಅನ್ಸಿದ್ರೆ, ಅವ್ರಿಗೆ ಗೊತ್ತಿರೋರು ಇದ್ರೆ ಖಂಡಿತ ಸಪೋರ್ಟ್ ಮಾಡ್ತಾರೆ ವ್ಯಕ್ತಿಗೆ. ಅವ್ರು ಯಾವ ಪಕ್ಷಕ್ಕೂ ಸಪೋರ್ಟ್ ಮಾಡಿಲ್ಲ. ಯಾರು ಎಲ್ರಿಗೂ ಅವ್ರವ್ರಾದಂಥ ಅವ್ರವ್ರಿಗೆ ಸಪೋರ್ಟ್ ಮಾಡೋ ಅಧಿಕಾರ ಇದೆ, ಓಟ್ ಹಾಕೋ ಅಧಿಕಾರ ಇದೆ. ಯಾರನ್ನೂ ಕಟ್ಟಾಕ್ಬಿಟ್ಟು ಹೋಗಿ ಓಟ್ ಹಾಕ್ಸಿ ನಾನು ಇಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀನಿ, ನನ್ನ ಅಭಿಮಾನಿಗಳೆಲ್ಲ ಓಟ್ ಮಾಡಿ ಅಂತ ಹೇಳಿಲ್ಲ ಅವರು. ಅವ್ರು ಹೇಳ್ತಾ ಇರೋದು, ನಾನು ಸಪೋರ್ಟ್ ಮಾಡ್ತಾ ಇರೋದು ಇಂಥ ವ್ಯಕ್ತಿಗೆ, ಇಂಥ ಒಳ್ಳೆ ವ್ಯಕ್ತಿಗೆ. ಅದರಿಂದ ತಪ್ಪೇನಿದೆ? ಅವ್ರವ್ರಿಗೆ ಇಷ್ಟ ಆದವ್ರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪೇನಿದೆ? ಅವ್ರು ಇಷ್ಟ ಆಗಿರೋದು ಅವ್ರು ಮಾಡ್ತಾ ಇರೋದು ಅವ್ರ ವೈಯಕ್ತಿಕ, ಅವ್ರ ಸಪೋರ್ಟ್, ಅವ್ರ ವ್ಯಕ್ತಿಗೆ ಸಪೋರ್ಟ್ ಮಾಡ್ತಾರೆ. ಹಾಗಂತ ತಗೊಂಬಂದ್ಬಿಟ್ಟು ಅವ್ರು ಸಪೋರ್ಟ್ ಮಾಡಿದ್ರು ನಿಮ್ಗೆ ಆಪೋಸಿಟ್ ಪಕ್ಷ ಅಂತ ಅಂದ್ಬಿಟ್ಟು ನೀವುಗಳು ಇಲ್ದಾರೋ ಕಮೆಂಟ್ಗಳು ಹಾಕ್ಕೊಂಡು ಪೋಸ್ಟ್ಗಳು ಹಾಕ್ಕೊಂಡು ಕೆಟ್ಟದಾಗ ಮಾತಾಡ್ಕೊಂಡು ಅದಿದು ಮಾತಾಡಿದ್ರೆ ಚೆನ್ನಾಗಿರಲ್ಲ. ಇವತ್ತಿಗೂ ಹೇಳ್ತೀವಿ, ಬಾಸು ಓಪನ್ ಆಗಿ ಹೇಳಿರೋದೇ ಅದು, ವ್ಯಕ್ತಿನ ಹೋಗ್ಬಿಟ್ಟು ವೋಟ್ ಮಾಡಿ. ಅವರು ಪಕ್ಷಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಯಾವ ಪಕ್ಷಕ್ಕೆ ಮಾಡಿದ್ದಾರೆ? ಇವತ್ತಿನ ತನಕ ಯಾವ ಪಕ್ಷಕ್ಕೂ ಮಾಡಿಲ್ವಲ್ಲ. ಸುಮ್ಮನೆ ಗಲಾಟೆ ಮಾಡಬೇಕು ಅಂತ ಬರ್ತೀರಾ? ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಅದೆಲ್ಲ ಹೇಳ್ಕೊಂಡ್ ಮಾಡಿದಾರಾ? ಎಷ್ಟೋ ಪೊಲಿಟಿಷಿಯನ್ಸ್ ಮಾಡಿಲ್ಲ ಜನಕ್ಕೆ. ಪೊಲಿಟಿಷಿಯನ್ಸ್ ಆಗಿ ಅವ್ರುಗಳು ಪೊಲಿಟಿಕ್ಸ್ ಮಾಡೋದಿಕ್ಕೆ ಅಂಥ ಪೊಲಿಟಿಷಿಯನ್ಸ್ಗಳೇ ಮಾಡಿಲ್ಲ. ನಮ್ಮ ಬಾಸ್ ಮಾಡಿದ್ದಾರೆ. ಎಷ್ಟು ಜನಕ್ಕೆ ಒಳ್ಳೇದು ಮಾಡಿಲ್ಲ? ಒಳ್ಳೇದು ಮಾಡೋರಿಗೆ ಪ್ರೋತ್ಸಾಹಿಸಿ ಫಸ್ಟು. ಅದು ಬಿಟ್ಬಿಟ್ಟು ದೇಶದ್ರೋಹಿ ಹಂಗೆ ಹಿಂಗೆ ಅಂತ ಪೋಸ್ಟ್ಗಳು ಹಾಕೊಂತು ಅಂದರೆ ನಿಜವಾಗ್ಲೂ ಚೆನ್ನಾಗಿರಲ್ಲ. ತುಂಬ ತಪ್ಪು ಮಾಡ್ತಾ ಇದ್ದೀರಾ. ತೆಲುಗುವರಂತೆ ಕರ್ನಾಟಕದಲ್ಲಿ ಇದು ಏನು ಮಾಡ್ತೀರಾ ಅಂತೆಲ್ಲ ಕೆಲವೊಬ್ರು ಮಾತಾಡೋರೆ. ತಪ್ಪು ಮಾಡ್ತಾ ಇರೋದೇ ಕರ್ನಾಟಕಕ್ಕವರು, ಕನ್ನಡಿಗರಿಗೋಸ್ಕರ ಮಾಡ್ತಾ ಇರೋದು. ಎಂಟರ್ಟೈನ್ ಮಾಡ್ತಾ ಇರೋದೇ ಕನ್ನಡಿಗರನ್ನ. ಬರೀ ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ಎಂತಿಕೆ? ಅವ್ರು ಕನ್ನಡಿಗರು, ಪಕ್ಕಾ ಕನ್ನಡಿಗರು. ಅವ್ರ ಬಗ್ಗೆ ಯಾವನೂ ಮಾತಾಡಂಗಿಲ್ಲ ಬಂದ್ಬಿಟ್ಟು. ಯಾವತ್ತಿರು ತಿಳ್ಕೊಳ್ಳಿ ದಯವಿಟ್ಟು. ನಮಗೆ ಏನೇ ಇದ್ರೂ ಪಕ್ಕಾ ಭಾಷಾಭಿಮಾನಿಗಳು ಬೇಕು. ನನಗೆ ಆ ಪಾರ್ಟಿಗೆ ಸಪೋರ್ಟು ಈ ಪಾರ್ಟಿಗೆ ಸಪೋರ್ಟು ಬೇಡ. ಪಕ್ಕಾ ಬಾಸ್ ಫ್ಯಾನ್ಸ್, ಬಾಸ್ನ ಅರ್ಥ ಮಾಡ್ಕೊಂಡಿದ್ದೀರಾ, ನಮ್ಮ ಲಿಸ್ಟಲ್ಲಿ ಇರಿ. ಇಲ್ಲಾಂದರೆ ನಮ್ಮ ಲಿಸ್ಟಲ್ಲಿ ಹಿಂದೆ ಕಿತ್ಕೊಂಡು ಹೋಗ್ತಾ ಇರ್ರಿ, ಬೇಜಾರಿಲ್ಲ. ನಮಗೆ ಬೇಕಾಗಿರೋದೇ ಪಕ್ಕಾ ಡಿಫೆನ್ಸು, ತುಗುದೀಪ ವಂಶದ ಅಭಿಮಾನಿಗಳು. ಕರೆಕ್ಟಾಗಿರ್ತೀರಾ ಇರ್ರಿ. ಆ ಪಕ್ಷಕ್ಕೆ ಆ ಪಕ್ಷದವನು ಈ ಪಕ್ಷದವನು ಅದಕ್ಕೋಸ್ಕರ ನಾನು ಇಷ್ಟಪಡ್ತೀನಿ ಅವೆಲ್ಲ ಬೇಡ. ನಮಗೆ ಬಾಸ್ ಅಭಿಮಾನಿಗಳು ಬೇಕು, ಬಾಸ್ ಬೇಕು. ಪಕ್ಕಾ ಅಭಿಮಾನಿಗಳಾದರೆ ಇರ್ರಿ. ಅದು ಬಿಟ್ಬಿಟ್ಟು ಪಕ್ಷ ಅದು ಇದು ಅಂದ್ಕೊಂಡು ಮಾತಾಡೋದು ನಮ್ಗೆ ಅದು ಇಷ್ಟ ಇಲ್ಲ. ಕೆಟ್ಟ ಕಮೆಂಟ್ಗಳು, ಅದೇ ಕೆಟ್ಟ ಕಮೆಂಟ್ಗಳು ಆಗ್ತಾ ಇದ್ದಾರೆ. ಏನಕ್ಕೆ ಅವಶ್ಯಕತೆ ಇದೆ ಅಂತ ಕೆಲಸಗಳು ಏನು ಮಾಡಿದ್ದಾರೆ? ಸಪೋರ್ಟ್ ಮಾಡೋತ್ತಪ್ಪ ಒಬ್ಬ ವ್ಯಕ್ತಿಗೆ, ಒಳ್ಳೆ ವ್ಯಕ್ತಿಗೆ ಸಪೋರ್ಟ್ ಮಾಡೋತ್ತಪ್ಪ. ಅವ್ರಿಗೆ ಒಳ್ಳೆಯವರು ಅನ್ಸಿದ್ರೆ ಅವ್ರು ಮಾಡ್ತಾರೆ. ನಿಮ್ಗೆ ಒಳ್ಳೇದು ಯಾರು ಇರ್ತಾರೋ ಅವ್ರಿಗೆ ಸಪೋರ್ಟ್ ಮಾಡಿರಿ. ಬೇರೆಯವ್ರಿಗೆ ಏನಕ್ಕೆ ಧಿಕ್ಕಾರಕ್ಕೆ ಹೋಗ್ತೀರಾ? ನಿಮ್ಗೆ ಒಳ್ಳೆಯವ್ರು ಯಾರು ಅನ್ಸುತ್ತೋ ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡಿರಿ. ಒಬ್ಬರು ಸಪೋರ್ಟ್ ಮಾಡ್ತಾ ಇರೋದನ್ನು ಅಪೋಸಿಟ್ ಮಾಡೋದಲ್ಲ. ನನಗೂ ಒಬ್ರು ಇಷ್ಟ, ಅವ್ರ ವ್ಯಕ್ತಿಗೆ ನಾನು ಸಪೋರ್ಟ್ ಮಾಡೋದು. ಹಾಗಂತ ಎಲ್ಲರೂ ದೇಶದ್ರೋಹಿಗಳ? ನಾವು ಯಾವ ಪಕ್ಷ ಅಲ್ಲ, ಯಾವ ಪಕ್ಷ ಅನ್ನೋದಕ್ಕೂ ಮುಂಚೆ ಫಸ್ಟು ಬಾಸ್ ಅಭಿಮಾನಿಗಳು. ಫಸ್ಟು ಬಾಸ್ನ ಅರ್ಥ ಮಾಡ್ಕೊಳ್ರಿ. ಬೇರೆಯವರು ಮಾತಾಡ್ತಾರೆ ಅಂತಂದ್ಬಿಟ್ಟು ನೀವುಗಳು ಇಲ್ಲೇ ಓಡಾಡಿಕೊಂಡು ಫೋಟೋ ಸಿಗೋ ತನಕ ಜೈಕಾರ ಹಾಕ್ಕೊಂಡು
ಅದಾದಮೇಲೆ ಎಲೆಕ್ಷನ್ ಟೈಮಲ್ಲಿ ಅವ್ರಿಗೆ ಇಷ್ಟ ಆದವ್ರಿಗೆ ಸಪೋರ್ಟ್ ಮಾಡಿದ್ರೆ ನಿಮ್ಗೂರಿನಾ? ಅವ್ರು ಇಷ್ಟ ಗುರೋದು, ಅವ್ರಿಗೆ ಇಷ್ಟ ಬಂದವ್ರಿಗೆ ಅವ್ರು ಸಪೋರ್ಟ್ ಮಾಡ್ತಾರೆ, ತಪ್ಪೇನಲ್ಲ. ಪಾಲಿಟಿಕ್ಸ್ಗೂ ನಮ್ಮ ಬಾಸ್ಗೂ ಲಿಂಕ್ ಮಾಡಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಬಾಸ್ ಯಾವ ಪಕ್ಷನೂ ಅಲ್ಲ, ಪಾಲಿಟಿಕ್ಸ್ಗೆ ಲಿಂಕ್ ಮಾಡಬೇಡಿ. ಬಾಸ್ ಯಾವತ್ತಿದ್ರು ಒಬ್ಬ ವ್ಯಕ್ತಿ, ಒಳ್ಳೆ ವ್ಯಕ್ತಿ ನೋಡಿ ಸಪೋರ್ಟ್ ಮಾಡ್ತಾರೆ. ಅಂಥ ಒಳ್ಳೆ ಮನುಷ್ಯನ ತಗೊಂಡೋಗ್ಬಿಟ್ಟು ದೇಶದ್ರೋಹಿ ಅಂತ ಹೇಳ್ತೀರಾ ನೀವು? ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಮಾಡಿದ್ರೆ ದೇಶದ್ರೋಹಿ ಆಗಲ್ಲ ಸರ್. ರೈತರಿಗೋಸ್ಕರನೇ ಬಾಸ್ ಎಷ್ಟೊಂದು ಮಾಡಿದ್ದಾರೆ, ಸಪೋರ್ಟ್ ಇದ್ದೇ ಇರುತ್ತೆ. ಅವ್ರು ಪೊಲಿಟಿಕ್ಸಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡೋಕ್ಕೆ ಬೇಕಿಲ್ಲ. ಒಬ್ಬ ಹೀರೋ ಆಗಿ ಎಲ್ಲ ಮಾಡ್ತಾ ಇದ್ದಾರೆ. ಅದು ನಿಜವಾದ ಹೀರೋಯಿಸಮ್ ಅಂದರೆ ಅದು. ಸುಮ್ಮನೆ ಬಂದ್ಬಿಟ್ಟು ನೀನು ಇಷ್ಟಪಡೋ ಟೀಮ್ಗೆ ಅವ್ರು ಸಪೋರ್ಟ್ ಕೊಡಬೇಕಾ? ನೀನು ಇಷ್ಟಪಡೋಂಥ ಪಕ್ಷಕ್ಕೆ ಬಾಸ್ ಸಪೋರ್ಟ್ ಕೊಡಬೇಕಾ? ಇಲ್ಲ ಅಂತಂದರೆ ಅಭಿಮಾನನೇ ಬಿಟ್ಬಿಡ್ತೀರಾ? ನಿಮ್ಮ ಅಪ್ಪ ಅಮ್ಮ ಬೇರೆ ಪಕ್ಷಕ್ಕೆ ಓಟ್ ಹಾಕಿ ನೀನು ಬೇರೆ ಪಕ್ಷಕ್ಕೆ ಓಟ್ ಹಾಕ್ಬಿಟ್ರೆ ನಿಮ್ಮ ಅಪ್ಪ ಅಮ್ಮನ ಮೇಲೆ ಧಿಕ್ಕಾರ ಹಾಕ್ಬಿಡ್ತೀಯಾ? ಅವ್ರವ್ರ ಇಷ್ಟ, ಓಟ್ ಹಾಕೋದು ಪ್ರತಿಯೊಬ್ಬರು ಹಕ್ಕು, ಅವ್ರವ್ರ ಇಷ್ಟ ಅದು. ಅವ್ರಿಗೆ ಇಷ್ಟ ಬಂದವ್ರಿಗೆ ಅವ್ರು ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಬಂದವ್ರಿಗೆ ಅವ್ರು ಓಟ್ ಹಾಕೋತಾರೆ. ಇದೇ ಪಕ್ಷಕ್ಕೆ ಮಾಡಿ ಅಂತ ಹೇಳಿದಕ್ಕೆ ಏನು ಮಾಡಿದ್ಯಾ ನೀನು? ಅವ್ರಿಗೆ ಸರಿ ಅನ್ಸಿದ್ದು ಅವ್ರು ಮಾಡ್ತಾರೆ, ನಮಗೆ ಸರಿ ಅನ್ಸೋದೇ ಬಾಸು. ಬಾಸ್ ಮಾಡೋದು ಯಾವತ್ತೂ ತಪ್ಪು ಅಂತ ಹೇಳ್ತಾ ಇಲ್ಲ. ಬಾಸ್ ಯಾಕೆ ಹೋದ್ರು ಅಂತಂದ್ರೆ ವ್ಯಕ್ತಿ ಇಷ್ಟ ಅಂತ ಹೋದ್ರಪ್ಪ. ಕಾಂಗ್ರೆಸ್ಗೆ ಸಪೋರ್ಟ್ ನಾನು ಅಂತ ಹೋದ್ರಾ? ವ್ಯಕ್ತಿ ಇಷ್ಟ ಅಂತ ಅಂದ್ಬಿಟ್ಟು ಹೋಗಿರೋದು. ವ್ಯಕ್ತಿ ಒಬ್ಬ ಒಳ್ಳೆಯವನಾಗಿದ್ರೆ ಪ್ರತಿಯೊಬ್ರು ಎಲ್ಲ ಸೆಲೆಬ್ರಿಟೀಸು ಸಪೋರ್ಟ್ ಮಾಡ್ತಾರೆ. ಅವ್ರು ಹೇಳಿರೋಂಥ ಒಂದೊಂದು ಮಾತು ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ನಾನು ಅವ್ರ ಅಗೇನ್ಸ್ಟು, ಅವ್ರ ಅಭಿಮಾನಿ ಅಲ್ಲ ಅನ್ನೋದಲ್ಲ. ಫಸ್ಟ್ ಅವ್ರೇನಂತ ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಿ ಜೆ ಪಿನಲ್ಲಿರೋ ಒಳ್ಳೆ ವ್ಯಕ್ತಿಗೂ ಸಪೋರ್ಟ್ ಮಾಡಿದ್ದಾರೆ, JDS ಅಲ್ಲಿರೋ ಒಳ್ಳೆ ವ್ಯಕ್ತಿಗೂ ಸಪೋರ್ಟ್ ಮಾಡ್ತಾರೆ, ಕಾಂಗ್ರೆಸ್ಸಲ್ಲಿರೋ ಒಳ್ಳೆ ವ್ಯಕ್ತಿಗೂ ಸಪೋರ್ಟ್ ಮಾಡ್ತಾರೆ. ಅವ್ರು ಯಾವತ್ತೂ ಪಕ್ಷದಿಂದ ಓದೋರಲ್ಲ. ಒಬ್ಬ ವ್ಯಕ್ತಿ ಒಳ್ಳೆಯವನಿದ್ರೆ ಖಂಡಿತ ಹೋಗ್ತಾರೆ. ಅದಕ್ಕೆ ಅವ್ರನ್ನ ಬಾಸ್ ಅನ್ನೋದು. ಅಂಥ ವ್ಯಕ್ತಿಗಳ ಬಗ್ಗೆ ನೀವುಗಳು ಬ್ಯಾಡ್ ಪೋಸ್ಟು, ಬ್ಯಾಡ್ ಕಮೆಂಟ್ಸು ಕರೆಕ್ಟಾಗಿ ನಿಯತ್ತಿಂದ ಇದ್ರೆ ಅಭಿಮಾನ ಅಂದರೆ ಏನು ಫಸ್ಟ್ ಪಾಲಿಟಿಕ್ಸ್ ಅಲ್ಲ, ಅದನ್ನ ಅರ್ಥ ಮಾಡ್ಕೊಳ್ರಿ. ಒಬ್ಬ ಕಲಾವಿದ ಅವ್ನು ಮಾಡ್ತಾ ಇರೋದು ಬಂದು ಅವರಲ್ಲಿ ಮನಸ್ಸಲ್ಲಿರೋವಂಥದ್ದು. ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿರೋ ಮಾಡ್ತೀನಿ ಅಂತ ಕಲಾವಿದನ್ ಥರ ನೋಡಿ. ಪಾಲಿಟಿಕ್ಸ್ಗೆ ಯಾಕೆ ಹೇಳ್ತಾ ಇದ್ದೀರಾ? ಅವ್ರನ್ನ ಪೊಲಿಟಿಷಿಯನ್ ಅಂತ ಹೇಳ್ಕೊಂಬಂದ್ರ, ಇಂಥ ಪಕ್ಷದ ಪರವಾಗಿ ಅಂತ ಹೇಳ್ಕೊಂಬಂದ್ರ? ಅವರು ಮಾಡ್ತಾ ಇರೋದು ಬಂದು ಜನರಿಗೆ ಒಳ್ಳೇದಾಗ್ತಾ ಇದೆ. ಒಂದು ಪಕ್ಷದಲ್ಲಿರೋಂಥ ಒಬ್ಬನಿಂದ ಜನರಿಗೆ ಒಳ್ಳೇದಾಗ್ತಾ ಇದೆ ಅಂದರೆ ಖಂಡಿತ ಮಾಡ್ತಾರೆ. ಅದು ಬಿಟ್ಬಿಟ್ಟು ನಾನು ಈ ಪಕ್ಷಕ್ಕೆ ಸಪೋರ್ಟು, ನಾನು ಆ ಪಕ್ಷದ ಸಪೋರ್ಟು ಅಂತ ಎಲ್ಲೂ ಹೇಳಿಲ್ಲ. ಇಲ್ಲಿರೋರೆ ನಮ್ಮವರೇ ಏನಯ್ಯ ಮಾತಾಡ್ತೀರಾ? ಅದು ಇನ್ನೊಬ್ಬ ಯಾರೋ ಪೋಸ್ಟ್ ಹಾಕಿದ್ದ, ಕುರುಕ್ಷೇತ್ರ ಫಿಲಮ್ನ ಬ್ಯಾನ್ ಮಾಡ್ತಾನಂತೆ. ಕನ್ನಡ ಫಿಲಮ್ ಅಲ್ವಾ ಗುರು ಅದು? ಕನ್ನಡಿಗರ ಫಿಲಮ್ ಅಲ್ವಾ ಅದು? ಎಲ್ಲ ಕನ್ನಡಿಗರು ಆಕ್ಟ್ ಮಾಡಿರೋದು. ನಾನಂತೂ ಬಾಸ್ ಫ್ಯಾನು. ಬಾಸ್ ಹೇಳಿರೋ ಮಾತು ಒಂದೇ, ನಾನು ಪಕ್ಷಕ್ಕೆ ಸಪೋರ್ಟರ್ ಅಲ್ಲ, ಒಬ್ಬ ವ್ಯಕ್ತಿಗೆ ಸಪೋರ್ಟರು ಅಂತ. ನಾನು ಕೂಡ ವೋಟ್ ಹಾಕೋದು ಯಾವ ಪಕ್ಷಕ್ಕೆ ಹಾಕ್ತೀನೋ ನಾನಿರೋಂಥ ಕ್ಷೇತ್ರದಲ್ಲಿ ಒಳ್ಳೆ ವ್ಯಕ್ತಿ ಇದ್ದರೆ ಯಾವ ಪಕ್ಷದಲ್ಲಿದ್ರೂ ಪರವಾಗಿಲ್ಲ, ಆ ಒಳ್ಳೆ ವ್ಯಕ್ತಿಗೆ ನಾನು ವೋಟ್ ಹಾಕೋದು. ಆ ಥರ ಫಾಲೋ ಮಾಡಿರಿ. ಅದು ಬಿಟ್ಬಿಟ್ಟು ನಂದು ಈ ಜಾತಿ ಈ ಪಕ್ಷ, ಆ ಜಾತಿ ಆ ಪಕ್ಷ, ಅದಕ್ಕೆಲ್ಲ ಯಾರು ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ನಿನ್ನ ಜಾತಿ ನಿನ್ನ ಪಕ್ಷ ನಿನಗೆ. ಜಾತಿ ತೋರಿಸ್ಕೊಂಡು ಜಾತಿ ಇದು ಮಾಡ್ಕೊಂಡು ಮಾಡೋದು ನಮ್ದಲ್ಲ. ನಾನು ಇವತ್ತಿಗೂ ಯಾವ ಪಕ್ಷಕ್ಕೂ ಆಪೋಸಿಟ್ ಇಲ್ಲ. ಯಾರೂ ಆಗಲಿ ಯಾವ ಪಕ್ಷಕ್ಕೂ ಆಪೋಸಿಟ್ ಇರಲ್ಲ. ಅವ್ರವ್ರ ಪಕ್ಷ ಏನೇನಿದೆ ಅವ್ರಿಗೆ ಇಷ್ಟ ಆಗಿರೋ ವ್ಯಕ್ತಿಯಲ್ಲಿದ್ದಾನೆ ಅಲ್ಲಿ ಸಪೋರ್ಟ್ ಮಾಡಿರಿ. ನಾನು ಕೂಡ ಇಲ್ಲಿ ಈ ಪಕ್ಷಕ್ಕೆ ಓಟ್ ಹಾಕಿ ಆ ಪಕ್ಷಕ್ಕೆ ಓಟ್ ಹಾಕಿ ಅಂತ ಹೇಳಿಲ್ಲ. ಬಾಸ್ ಕೂಡ ಹೇಳಿಲ್ಲ. ಬಾಸ್ ಫ್ಯಾನ್ಸು ಪಕ್ಕಾ ಡಿ ಫ್ಯಾನ್ಸು ಇಂಥ ಪಕ್ಷಕ್ಕೆ ಓಟ್ ಹಾಕಿ ಅಂತ ಹೇಳಿಲ್ಲ. ಅವ್ರವ್ರ ಹಕ್ಕು, ಅವ್ರವ್ರ ಇಷ್ಟ, ಯಾರಿಗೆ ಬೇಕಾದ್ರೂ ಓಟ್ ಹಾಕೋತಾರೆ. ಸುಮ್ಮನೆ ಇದನ್ನೆಲ್ಲ ಒಂದು ಇಶ್ಯೂ ಮಾಡೋದಲ್ಲ. ಅವನು ಯಾರೋ ಒಬ್ಬ ಹೇಳ್ದ, ಬಾ ಅದೇನು ಮಾಡ್ತೀನೋ ನೋಡು, ಬರಲಿ, ಅದ್ಯಾರು ಬರ್ತಾರೋ ಬರಲಿ. ಕೆಟ್ದಾಗ ಮಾತಾಡಿದವನು, ಕೆಟ್ದಾಗ ಪೋಸ್ಟ್ ಹಾಕಿದ್ದವನು, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಬರಲಿ, ಕಾಯ್ತಿದ್ದೀನಿ ನಾನು. ಅವ್ರಿಗೆ ಬೇಕಿದ್ರೆ ಅವ್ರು ಹೋಗ್ತಾರೆ. ವ್ಯಕ್ತಿ ಒಳ್ಳೆಯವನಾಗಿದ್ರೆ ಸಪೋರ್ಟ್ ಮಾಡ್ತಾರೆ.
ಅದು ಬಿಟ್ಬಿಟ್ಟು ಅವರು ಒಳ್ಳೆ ವ್ಯಕ್ತಿಗೆ ಸಪೋರ್ಟ್ ಮಾಡಬೇಡ ನನ್ನ ಇಷ್ಟ ಅಂತ ಹೇಳೋದಕ್ಕೆ ನೀವು ಯಾರು? ಅವ್ರಿಗೆ ಒಳ್ಳೆ ವ್ಯಕ್ತಿ ಅನ್ಸರಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ನಿಮ್ಗೆ ಒಳ್ಳೆ ವ್ಯಕ್ತಿ ಅನ್ಸರೆ ನೀವು ಸಪೋರ್ಟ್ ಮಾಡಿ. ಅದು ಬಿಟ್ಬಿಟ್ಟು ಇವ್ರಿಗೆ ಮಾಡಿದ್ರು ಅವ್ರಿಗೆ ಮಾಡಿದ್ರು ಅಂತ ಅಂದ್ಬಿಟ್ಟು ಹೋಗಿ ಧಿಕ್ಕಾರ ಏನಕ್ಕೆ ಕೂಗ್ತಾ ಇದ್ದೀರಾ? ನಿಮ್ಗೆ ಇಷ್ಟ ಇದ್ರೆ ನಿಮ್ಮ ಪಾರ್ಟಿನ ಪ್ರಮೋಟ್ ಮಾಡ್ರಿ. ಯಾವುದೋ ವೀರಕೇಸರಿ ಅಂತ ಒಂದು ಪೇಜು ಅವ್ರುಗಳೇ ಆಗ್ತಾ ಇರೋದು. ದೇಶದ್ರೋಹಿ ಅಂತ ಕೆಲಸ ಯಾವುದೂ ಮಾಡಿಲ್ಲ. ದಯವಿಟ್ಟು ಮತ್ತೆ ಆ ಥರ ಪೋಸ್ಟ್ಗಳು ಹಾಕ್ಬೇಡಿ. ಒಂದು ಮರ್ಯಾದೆ ಅನ್ನೋದು ಉಳಿಸ್ಕೊಳ್ಳಿ. ಕರ್ನಾಟಕದಲ್ಲೇ ಇದ್ದೀರಾ, ದಯವಿಟ್ಟು ಮರ್ಯಾದೆ ಉಳಿಸ್ಕೊಳ್ಳಿ. ನೀವು ಯಾವ ಪಕ್ಷಕ್ಕನ ಓಟ್ ಹಾಕಿ, ನಮ್ಗೆ ಅದು ಬೇಕಾಗಿಲ್ಲ. ಬಾಸ್ನ ಪಾಲಿಟಿಕ್ಸಿಗೆ ಲಿಂಕ್ ಮಾಡೋದು, ಬಾಸ್ನ ಕರ್ಕೊಂಬಂದ್ಬಿಟ್ಟು ಅವ್ರು ಈ ಪಕ್ಷ ಆ ಪಕ್ಷ ಅನ್ನೋದು ಬೇಡ. ಬಾಸ್ ಯಾವ ಪಕ್ಷನೂ ಅಲ್ಲ. ಬಾಸು ಒಬ್ಬ ವ್ಯಕ್ತಿ ಪರವಾಗಿ ಸಪೋರ್ಟ್ ಮಾಡ್ತೀರಾ, ಖಂಡಿತ ಮಾಡಿ. ನಿಮ್ಗೆ ಇಷ್ಟ ಇಲ್ಲ ಆ ವ್ಯಕ್ತಿ ಅಂತಾನೆ ನಿಮ್ಗೆ ಇಷ್ಟ ಆಗಿರೋ ವ್ಯಕ್ತಿಗೆ ಮಾಡಿ. ಬಾಸ್ ಯಾವತ್ತೂ ಹೇಳಿಲ್ಲ ನಾನು ಇದಕ್ಕೆ ಸಪೋರ್ಟ್ ಮಾಡ್ತೀನಿ, ನೀವು ಅದಕ್ಕೆ ಸಪೋರ್ಟ್ ಮಾಡಬೇಡ ಅಂತ. ನಿಮ್ಗೆ ಇಷ್ಟ ಇರೋರಿಗೆ ನೀವು ಓಟ್ ಹಾಕಿ ಅಂತಲೇ ಬಾಸ್ ಹೇಳಿರೋದು. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ತುಂಬ ನಾನು ಕನ್ವೆ ಮಾಡೋದಿತ್ತು ಈ ಮೆಸೇಜ್ನ. ಪೋಸ್ಟ್ ಹಾಕಿ ಕೂತ್ಕೊಂಡ್ರೆ ಕಷ್ಟ ಅಂತ ಅಂದ್ಬಿಟ್ಟು ನಾನು ಲೈವ್ ಬಂದಿದ್ದು. ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ವ್ಯಕ್ತಿಪರ ಕಲಿಯೋದಾದ್ರೆ ಕಲೀರಿ. ಸುಮ್ಮನೆ ಇದನ್ನು ಇನ್ನೂ ದೊಡ್ಡ ಇಶ್ಯೂ ಮಾಡಬೇಡ್ರಿ. ನಿಜವಾಗ್ಲೂ ನಮ್ಗಳ ನೆಮ್ಮದಿ ಕೆಡಿಸ್ಬೇಡಿ. ಬಾಸ್ ಮಾಡ್ತಾ ಇರೋದೇ ಒಂದು ಒಳ್ಳೆ ಕೆಲಸ, ಒಂದು ಒಳ್ಳೆ ಇದರಿಂದ ಬಾಸ್ ಮಾಡ್ತಾ ಇರೋದೇ ಒಂದು ಒಳ್ಳೆ ಇದಕ್ಕೋಸ್ಕರ. ಅವ್ರಿಗೆ ಒಳ್ಳೆ ಮನಸ್ಸಾಗಿದ್ರೆ ಮಾತ್ರ. ಅಪ್ಪ ಕಮೆಂಟ್ ಹಾಕೋದಲ್ಲಪ್ಪ, ಅಭಯಗೌಡ್ರು ಕಮೆಂಟ್ ಹಾಕೋದಲ್ಲ, ನೀನು ನಂಬರ್ ಕೊಡು ಆಯಿತಾ? ನಾನೇನು ಇಲ್ಲಿ ಕಾಮಿಡಿ ಶೋ ಮಾಡ್ತಾ ಇದ್ದೀನಾ? ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ರು ನಂಗೆ ಬೇಜಾರಿಲ್ಲ. ನಮ್ಮ ಪಕ್ಷಕ್ಕೆ ನಮ್ಗೆ ಯಾವ ವ್ಯಕ್ತಿ ಇಷ್ಟ ಆಗ್ತಾನೋ ಅವ್ನಿಗೆ ಓಟ್ ಹಾಕ್ಬೇಕು. ನೀನು ಅವಾಗಿಂದ ಏನು ಕಾಮಿಡಿ ಮಾಡ್ತಾ ಇದೆಯಾ? ನೀನು ನಂಬರ್ ಹಾಕೋಗ್ಲಿ. ಇದೆಲ್ಲ ಬಿಟ್ಬಿಡು, ಡೈರೆಕ್ಟಾಗೆ ಬಾ. ಅಗೇನ್ಸ್ಟಾಗಿ ಮಾತಾಡಿದರೆ ಡೈರೆಕ್ಟಾಗೆ ಬಾ, ತಲೆನೇ ಕೆಡ್ಸ್ಕೊಬೇಡ. ನಾನು ತಲೆ ಕೆಡ್ಸ್ಕೊಳಲ್ಲ. ಡೈರೆಕ್ಟಾಗಿ ಬಾ, ಸಿಗೋ, ಅದೇನು ಮಾತಾಡ್ತೀಯ ಮಾತಾಡು. ಅಲ್ಲಿ ಇಲ್ಲಿ ಕೂತ್ಕೊಂಡು ಮೆಸೇಜ್ ಹಾಕ್ಬಿಟ್ರೆ ದೊಡ್ಡ ಕಿಲಾಡಿ ಆಗಲ್ಲ ಗುರು. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಬಾಸು ವ್ಯಕ್ತಿ ಪರವಾಗಿ ದಯವಿಟ್ಟು ವ್ಯಕ್ತಿ ನೋಡ್ಕೊಂಡು ನಿಮ್ಗೆ ಇಷ್ಟ ಇರೋ ವ್ಯಕ್ತಿಗೆ ಓಟ್ ಹಾಕಿ. ಯಾರು ಕೂಡ ಇದಕ್ಕೆ ಅಡ್ಡಿ ಇಲ್ಲ. ಬಾಸ್ ಆಗಲಿ ಇದಕ್ಕೆ ಅಡ್ಡಿ ಇಲ್ಲ. ಬಾಸ್ ಯಾವ ಪಕ್ಷದ ಪರನೂ ಅಲ್ಲ, ಅವರು ಅಭ್ಯರ್ಥಿಗಳ ಪರ. ಒಳ್ಳೆ ವ್ಯಕ್ತಿ ಇತ್ತು ಅಂದರೆ ಖಂಡಿತ ಅವ್ರು ಸಪೋರ್ಟ್ ಮಾಡ್ತಾರೆ. ನಾವು ಕೂಡ ಒಳ್ಳೆ ವ್ಯಕ್ತಿಗೆ ಓಟ್ ಹಾಕಿ ಈ ಸತಿ ನಮ್ಮ ಲೀಡರ್ನ ನಾವು ಆಯ್ಕೆ ಮಾಡ್ಕೋಬೇಕು. ನಮಗೆ ಬೇಕಾದಂಥ ನಮ್ಗೆ ಇಷ್ಟ ಆಗಿರೋವಂಥ ಒಳ್ಳೆ ವ್ಯಕ್ತಿಗೆ ಓಟ್ ಹಾಕಿ. ಪ್ರಚಾರ ಅವರು ಈ ಪಕ್ಷಕ್ಕೆ ಆ ಪಕ್ಷಕ್ಕೆ ಅಂತ ಮಾಡಿಲ್ಲ. ಅವ್ರನ್ನ ಫಾಲೋ ಮಾಡೋದಾರೆ ಫಸ್ಟ್ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಇದೇ ಪಕ್ಷದವ್ರು ಅಂತ ಅಲ್ಲ. ಬಾಸು ವ್ಯಕ್ತಿಗೆ ಸಪೋರ್ಟು. ಮತ್ತೆ ಇಂಥ ಪೋಸ್ಟ್ಗಳು ಹಾಕಬೇಡಿ. ಫಸ್ಟು ಬಾಸ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ನಾನು ಬಾಸ್ ಫ್ಯಾನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಓಡಾಡ್ತಾರೆ ಅವ್ರಿಗೆ. ಫಸ್ಟ್ ಬಾಸ್ನ ಅರ್ಥ ಮಾಡ್ಕೊಳ್ಳಿ. ಬರೀ ಫೋಟೋ ತೆಗೆಸ್ಕೊಳ್ಳೋದು ಅಷ್ಟೇ ಅಲ್ಲ, ಬಾಸ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಅಷ್ಟೆಲ್ಲ ವೀಕೆಂಡ್ ವಿತ್ ರಮೇಶ್ ಅಲ್ಲ ಅಷ್ಟೆಲ್ಲ ಮಾತಾಡಿರೋಂಥ ವ್ಯಕ್ತಿ ಅವ್ರ ಬಗ್ಗೆ ಇನ್ನೂ ತಿಳ್ಕೊಂಡಿಲ್ವಲ್ಲ ಗುರು. ಅವ್ರ ವ್ಯಕ್ತಿಗೆ ಗುರು ಸಪೋರ್ಟ್ ಮಾಡೋದು. ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿರೋ ಖಂಡಿತ ಸಪೋರ್ಟ್ ಮಾಡ್ತಾರೆ. ದಯವಿಟ್ಟು ಬಾಸ್ನ ಪಕ್ಷಕ್ಕೆ ಎಳಿಬೇಡಿ. ಬಾಸು ವ್ಯಕ್ತಿಪರ, ವ್ಯಕ್ತಿಗೆ ಸಪೋರ್ಟ್ ಕೊಡಿ. ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಇಷ್ಟ ಆಗುವಂಥ ವ್ಯಕ್ತಿಗೆ ಸಪೋರ್ಟ್ ಕೊಡಿ. ಅವ್ರು ಯಾವತ್ತೂ ನಾನು ಈ ಪಕ್ಷದವನು ಅಂತ ಹೇಳ್ಕೊಂಡಿಲ್ಲ, ಆ ಥರ ಮಾಡೋದು ಇಲ್ಲ. ಅವರು ಒಬ್ಬ ವ್ಯಕ್ತಿಪರ, ಅವ್ರಿಗಿಷ್ಟ ಆಗುವಂಥ ವ್ಯಕ್ತಿಗೆ ಅವ್ರು ಸಪೋರ್ಟ್ ಕೊಟ್ಟಿದ್ದಾರೆ ಹೊರತು ಬೇರೆ ಇನ್ಯಾವ ಉದ್ದೇಶನೂ ಅಲ್ಲ. ಅವ್ರಿಗೆ ಪೊಲಿಟಿಕ್ಸಿಗೆ ಬರೋ ಉದ್ದೇಶ ಇಲ್ಲ, ಪೊಲಿಟಿಷಿಯನ್ಸ್ಗೆ ಸಪೋರ್ಟ್ ಮಾಡೋವಂಥ ಉದ್ದೇಶ ಇಲ್ಲ. ಅವ್ರು ಒಳ್ಳೆ ಕೆಲಸ ಮಾಡೋದು ಅವ್ರಿಗೆ ಗೊತ್ತು. ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ. ಅದನ್ನ ಯಾರ ಹತ್ರ ಹೇಳಿಸ್ಕೊಂಡು ಮಾಡಬೇಕಾಗಿಲ್ಲ. ನಮ್ಮ ದೇಶದಲ್ಲಿ 4ನೇ ವ್ಯಕ್ತಿಯವರು ಇಂಟಿಗ್ರಿಟಿ ಅವಾರ್ಡ್ ತೊಗೊಳ್ಳೋದಕ್ಕೆ ಕರ್ನಾಟಕಕ್ಕೆ ಹೆಮ್ಮೆ ತಂದುಕೊಟ್ಟಿದ್ದಾರೆ. ಗ್ಲೋಬಲ್ ಇಂಟಿಗ್ರಿಟಿ ಫಸ್ಟ್ ಟೈಮ್ ಬಂದಿರೋದು. ಬೇರೆ ಇನ್ನೊಂದು ಅವಾರ್ಡ್ನ ಫಸ್ಟೇ ತೊಗೊಂಡಿದ್ದಾರೆ ಹಿಂದಿ ಆ್ಯಕ್ಟರ್ಸು. ಗ್ಲೋಬಲ್ ಇಂಟಿಗ್ರಿಟಿ ಅವಾರ್ಡ್ ತೊಗೊಂಡಿರೋದು ಫಸ್ಟು ಬಾಸು ಕರ್ನಾಟಕಕ್ಕೋಸ್ಕರ, ಕನ್ನಡಿಗರಿಗೋಸ್ಕರ. ಅವ್ರು ಸೌತ್ ಇಂಡಿಯನ್ ಆ್ಯಕ್ಟರ್ ಅಂತ ಹೇಳ್ಕೊಂಡು ಹೋಗಿಲ್ಲ, ಕನ್ನಡ ಆ್ಯಕ್ಟರ್ ಅಂತ ಹೇಳ್ಕೊಂಡೋಗಿ ತೊಗೊಂಡಿರೋದು. ಅದಕ್ಕೆ ಮರ್ಯಾದೆ ಕೊಡ್ರಿ. ನಮ್ಮ ಭಾಷೆನ, ನಮ್ಮ ಸ್ಟೇಟ್ನ ಎಲ್ಲೋ ತೊಗೊಂಡೋಗ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾವ ಪಕ್ಷದ ಪರನೂ ಅಲ್ಲ, ಒಳ್ಳೆ ವ್ಯಕ್ತಿಗಳ ಪರ. ದಯವಿಟ್ಟು ಆ ಥರ ನೆಗೆಟಿವ್ ಪೋಸ್ಟ್ ಹಾಕೋದಾಗಲಿ ಇನ್ನೊಂದಾಗಲಿ ಮಾಡಬೇಡಿ. ಫಸ್ಟ್ ಬಾಸ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಬಾಸ್ ಯಾವತ್ತಿರು ರೈತರ ಪರನೇ. ರೈತರಿಗೆ ಸುಮಾರು ಮಾಡಿದ್ದಾರೆ, ಮಾಡ್ತಾನೂ ಇರ್ತಾರೆ. ನೀವು ಏನೇ ಮಾಡಿದ್ರು ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಫಸ್ಟು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಖಂಡಿತ
ಒಳ್ಳೆ ವ್ಯಕ್ತಿನ ಬೆಳ್ಸೋಕ್ಕೆ ಅದು ನಿಜನೇ. ಅದು ಒಳ್ಳೆ ವ್ಯಕ್ತಿಗಳನ್ನ ಕೆಲವರು ಆರಿಸೋದಕ್ಕೆ ತಲೆ ಕೆಡ್ಸ್ಕೋತಾರೆ. ಆಗ ಒಬ್ಬ ಒಳ್ಳೆ ವ್ಯಕ್ತಿಗೆ ಸಪೋರ್ಟ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದೇ ಅರ್ಥ ಮಾಡ್ಕೊಳ್ಳಲ್ಲ. ನಾವಂತೂ ಸಾಯೋ ತನಕ ಡಿ ಬಾಸ್ ಫ್ಯಾನ್ಸೇ, ಡಿ ಬಾಸ್ಗೆ ನಿಯತ್ತಾಗಿರ್ತೀವಿ. ನಮ್ಗೆ ಇಷ್ಟ ಆದಂಥ ವ್ಯಕ್ತಿಗಳಿಗೆ ನಾವು ವೋಟ್ ಮಾಡ್ತೀವಿ. ನಮ್ಗೆ ಇಷ್ಟ ಆಗುವಂಥ ವ್ಯಕ್ತಿ ವೋಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಗನ್ ಇಟ್ಕೊಂಡು ಶೂಟ್ ಮಾಡಿಬಿಡ್ತೀರಾ? ಎಲ್ಲರಿಗೂ ಅವ್ರವ್ರಿಗೆ ಆದಂಥ ಒಂದು ಹಕ್ಕಿರುತ್ತೆ. ಸಪೋರ್ಟ್ ಮಾಡೋ ಫ್ರೀಡಮ್ ಇದೆ. ನಮಗೆ ಫ್ರೀಡಮ್ ಬಂದು ಎಷ್ಟು ವರ್ಷ ಆಯಿತು ಅಂತ ಎಲ್ರಿಗೂ ಗೊತ್ತಿರಬೇಕು. ಫ್ರೀಡಮ್ ಬಂದಿದೆ, ನಮ್ಮ ಇಷ್ಟ. ಅದು ನಾವು ಸಪೋರ್ಟ್ ಮಾಡೋದು ನಮ್ಮ ಇಷ್ಟ. ಬಾಸು ವ್ಯಕ್ತಿಗೆ ಸಪೋರ್ಟ್ ಮಾಡಿದ್ದಾರೆ, ಪಕ್ಷಕ್ಕಲ್ಲ. ಪಕ್ಷಕ್ಕೆ ಸಪೋರ್ಟ್ ಮಾಡಿಲ್ಲ ಅವರು, ವ್ಯಕ್ತಿಗೆ ಸಪೋರ್ಟ್ ಮಾಡಿರೋದು ಅವ್ರ ಇಷ್ಟ. ಅವ್ರಿಗೇನು ಅನ್ಸುತ್ತೆ ಅವ್ರು ಮಾಡ್ತಾರೆ, ನಮ್ಗೇನು ಅನ್ಸುತ್ತೆ ನಾವು ಮಾಡಬೇಕು. ನಿಮ್ಗೆ ಯಾರು ಒಳ್ಳೆ ಹೋಗ್ತಿ ಅನ್ಸುತ್ತಾರೋ ಅವ್ರಿಗೆ ಓಟ್ ಹಾಕಿ. ಬಾಸ್ ಬಂದು ಯಾವತ್ತೂ ಯಾರಿಗೂ ಇಂಥವ್ರಿಗೆ ಓಟ್ ಹಾಕಿ ಅಂತ ಹೇಳಿಲ್ಲ. ಒಬ್ಬ ವ್ಯಕ್ತಿ ಒಳ್ಳೆಯವನಿಗಾಗಿರೋದಕ್ಕೆ ಹೇಳಿರ್ತಾರೆ. ಪಕ್ಷಕ್ಕೆ ಓಟ್ ಹಾಕಿ ಅಂತ ಅವ್ರು ಯಾವತ್ತೂ ಹೇಳಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮವರು ಫಸ್ಟು ಫೇಕ್ ಆಗಿರೋರು ಅರ್ಥ ಮಾಡ್ಕೊಳ್ಳಿ. ಅವ್ರನ್ನ ಅರ್ಥ ಮಾಡ್ಕೊಳ್ದಿರೋರು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಲಿಸ್ಟಲ್ಲಿ ಪಕ್ಕಾ ಬಾಸ್ ಫ್ಯಾನ್ಸ್ ಆಗಿದ್ರೆ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ರೆ ಖಂಡಿತ ಇರಿ. ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಮಾತಾಡೋರು, ಗೊತ್ತಿಲ್ಲದೆ ಏನೇನೋ ಉದ್ರೋರು, ಪೋಸ್ಟ್ಗಳು ಹಾಕೋದು ಕೆಟ್ಟದಾಗಿ ಮಾಡಬೇಡ್ರಿ. ನೀವು ಎಲೆಕ್ಷನ್ ದೃಷ್ಟಿಯಿಂದ ಥಿಂಕ್ ಮಾಡ್ತೀರಾ, ನಾನು ಅಭಿಮಾನಿ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಪಕ್ಕಾ ಬಾಸ್ನ ಮತ್ತೆ ಇನ್ನೊಂದು ಸತಿ ಈ ಥರ ಪೋಸ್ಟ್ಗಳು ಹಾಕೋದು ಮಾಡಿದ್ರೆ ದಯವಿಟ್ಟು ಸ್ಟ್ರೈಟಾಗಿ ಬಂದು ಮಾತಾಡಿ. ನಾವು ಯಾವ ಪಕ್ಷನೂ ಅಲ್ಲ, ಓನ್ಲಿ ಬಾಸ್ ಫ್ಯಾನ್ಸು, ತೂಗುದೀಪ ವಂಶದ ಅಭಿಮಾನಿಗಳು. ಬದ್ಬಿಟ್ಟು ಬೇರೆ ಇನ್ಯಾವ ಪಕ್ಷದವ್ರಿಗೂ ನಾನು ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇಲ್ಲ, ಏನೂ ಇಲ್ಲ. ಫಸ್ಟ್ ನಾನು ಬಂದಿದ್ದ ಉದ್ದೇಶ ಏನಂದರೆ ಬಾಸ್ ಏನು ಅಂತ ತಿಳ್ಕೊಂಡು ಬಾಸ್ ಪರವಾಗಿ ಮಾತಾಡಿ. ಗೊತ್ತಿಲ್ಲದೆ ನಿಮ್ಗನ್ಸ್ದಂಗೆ ನಿಮ್ಮ ನಾಲೆಜ್ ಪ್ರಕಾರ ಮಾತಾಡಬೇಡಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಯಾರಿಗೆ ಬೇಕಾದ್ರೆ ನಿಮ್ಗೆ ಯಾರಿಗೂ ಇಷ್ಟ ಆಗುತ್ತೋ ಅವ್ರಿಗೆ ಓಟ್ ಹಾಕಿ, ಇಂಥವ್ರಿಗೆ ಓಟ್ ಹಾಕಿ ಅಂತ ಯಾರೂ ಹೇಳಿಲ್ಲ. ದಯವಿಟ್ಟು ಅದನ್ನು ಫಾಲೋ ಮಾಡಿ. ಮತ್ತೆ ಬಾಸ್ ಬಗ್ಗೆ ಕೆಟ್ಟದಾಗ ಬರಲ್ಲ ಅನ್ಕೋತೀನಿ. ದೇಶದ್ರೋಹಿ ಅಂತೆಲ್ಲ ಹಾಕೋದು ತಪ್ಪು, ಚೆನ್ನಾಗಿರಲ್ಲ. ತುಂಬ ಬೇರೆ ರೀತಿಲಿ ನಡೆಯುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾವ್ದಕ್ಕನ ಹಾಕು ಗುರು, ನಮ್ಗೆ ಯಾಕೆ ಗುರು? ನಿನ್ಗೆ ಯಾವ ಪಕ್ಷ ಇಷ್ಟನೋ ಆ ಪಕ್ಷಕ್ಕೆ ಓಟ್ ಹಾಕು, ಇಲ್ಲಿ ಯಾರು ಬೇಡ ಅಂತ ಇಲ್ಲ. ಅದು ನಿಜಾನೇ, ಸುಮಾರು ಜನ ಆಕ್ಟರ್ಸ್ ಹೋಗ್ತಾರೆ, ಬಟ್ ಬಾಸ್ನ ಟಾರ್ಗೆಟ್ ಮಾಡ್ತಾರೆ. ಖಂಡಿತ ಸೂಪರ್ ಇದು ಕಮೆಂಟು. ದಯವಿಟ್ಟು ನಮ್ಮ ರಿಕ್ವೆಸ್ಟು, ಬಾಸ್ನ ಪೊಲಿಟಿಕ್ಸ್ಗಾಗಿ ಎಳಿಬೇಡಿ. ಅವ್ರು ಯಾವತ್ತೂ ಯಾವ ಪಾರ್ಟಿಗೂ ಜೈ ಅಂದಿಲ್ಲ, ಯಾರ ಹಿಂದೆನೂ ಓದೋರಲ್ಲ. ಬಾಸು ವ್ಯಕ್ತಿಗೆ ತುಂಬ ಮರ್ಯಾದೆ ಕೊಡ್ತಾರೆ. ಆ ಮರ್ಯಾದೆ ಉಳಿಸ್ಕೊಳ್ಳೋಂಥ ವ್ಯಕ್ತಿಗೆ ಯಾವಾಗಲೂ ಜೊತೆಗಿರ್ತಾರೆ, ಯಾವತ್ತೂ ಅರ್ಥದಲ್ಲಿ ಬಿಟ್ಟೋಗಲ್ಲ. ಒಬ್ಬ ವ್ಯಕ್ತಿಯಾಗಿ ಅವ್ರೇನು ಸಪೋರ್ಟ್ ಕೊಡ್ತಾ ಇದ್ದಾರೆ, ನಿಮ್ಗೆ ಯಾರು ಕರೆಕ್ಟ್ ಅನಿಸುತ್ತೆ ಆವಂಥ ವ್ಯಕ್ತಿಗೆ ಓಟ್ ಹಾಕಿ. ನಿಮ್ಮ ಇಷ್ಟ. ಏನು ಗುರು ಮಾತಾಡ್ತೀಯಾ? ಅವ್ರಿಗೆ ಕೋಟಿ ಅಭಿಮಾನಿಗಳವ್ರೆ, ಹರೀಶ್ ಗೌಡ ಕೋಟಿ ಅಭಿಮಾನಿಗಳವ್ರೆ, ಆಯ್ತಾ? ಅವ್ರಿಗೆ ಇದೇ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳೋಂಥ ಮೂರ್ಖರಲ್ಲ. ಅವ್ರ ಮನೆ ಮ್ಯಾಟ್ರ್ ಹೇಳ್ತಾ ಇದ್ದೀನಿ ನೀನು. ಅದೇ ಮನೆ ಮ್ಯಾಟ್ರಿಗೇನೆ ಇಲ್ಲೇನಾದ್ರು ತೀರ್ಪು ಬಂತು ಅಂದರೆ ಆ ಮನೆ ನಾನೇ ಹೊಡಿತೀನಿ ಅಂತ ಹೇಳಿದವ್ರು ನಮ್ಮ ಬಾಸು, ಆಯ್ತಾ? ಅವ್ರಿಗೆ ಕೋಟಿ ಜನ ಇದ್ದಾರೆ, ಅದನ್ನ ಅರ್ಥ ಮಾಡ್ಕೊ. ಐರಾವತಲ್ಲೇ ಹೇಳ್ಬಿಟ್ಟಿದ್ದಾರೆ ಅವರು. ಕೋಟಿ ಅಭಿಮಾನಿಗಳಿದ್ದಾರೆ, ಒಬ್ಬೊಬ್ರು ಮನೇಲಿ ಒಂದೊಂದು ಊಟ ಮಾಡಿದ್ರು ಸಾಕು ಅಂತ. ಅಂಥ ಅಭಿಮಾನಿಗಳು ಏನು ಮಾತಾಡ್ತಾರೆ? ಅವ್ರ ಹತ್ರ ಏನು ದುಡ್ಡಿಲ್ವಾ? ನಮ್ಗಳಿಗೇನು ಅವ್ರಿಗೆ ಮನೆ ಬೇಕು ಅಂದರೆ ಎಲ್ಲ ನಮಗೆ ಬಾಸ್ ಅಷ್ಟೇ ಬೇಕಾಗಿರೋದು. ನಿಮ್ಗೆ ಇಷ್ಟ ಆದವ್ರಿಗೆ ನೀವು ಸಪೋರ್ಟ್ ಮಾಡ್ಕೊಳ್ಳಿ. ಯಾರನ್ನ ಗೆಲ್ಸಿ ಒಳ್ಳೆ ವ್ಯಕ್ತಿನ ತಗೊಂಬನ್ನಿ. ನಮಗೆ ಯಾವ ವ್ಯಕ್ತಿ ಇಷ್ಟನೋ ನಾವು ಅವ್ರಿಗೆ ಓಟ್ ಹಾಕೋದು. ಬಾಸ್ ಯಾರಿಗೆ ವ್ಯಕ್ತಿ ಇಷ್ಟನೋ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ವ್ಯಕ್ತಿಗೋಸ್ಕರ ಅದು ಇನ್ಯಾವ ಉದ್ದೇಶಕ್ಕೂ ಅಲ್ಲ. ಅವ್ರಿಗೆ ಯಾವ ಪೊಲಿಟಿಕ್ಸಲ್ಲಿ ಯಾವ ಉದ್ದೇಶನೂ ಇಲ್ಲ. ಅವ್ರು ಪೊಲಿಟಿಷಿಯನ್ಸಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಒಬ್ಬ ವ್ಯಕ್ತಿ ಅಂತ ಸಪೋರ್ಟ್ ಮಾಡ್ತಾ ಇರೋದು. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿಗೆ ನಿಲ್ಲಿಸಿ. ಮತ್ತೆ ನೆಗೆಟಿವ್ ಪೋಸ್ಟ್ ಬೇಡ. ಬೇರೆಯವ್ರು ಬಿಟ್ಟಾಕೆ ಫಸ್ಟ್ ನಮ್ಮ ಬಾಸ್ ಫ್ಯಾನ್ಸ್ ಅರ್ಥ ಮಾಡ್ಕೊಳ್ಳಿ. ನಮ್ಮ ಬಾಸ್ ಫ್ಯಾನ್ಸ್ಗೆ ಹೇಳ್ತಾರೋ ಮಾತಿದು. ಫಸ್ಟ್ ನಮ್ಮ ಬಾಸ್ ಫ್ಯಾನ್ಸ್ ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾವ ಪಕ್ಷಕ್ಕೂ ಸಪೋರ್ಟ್ ಅಲ್ಲ. ಅವ್ರು ಸಪೋರ್ಟ್ ಮಾಡ್ತಾ ಇರೋದು ಪಕ್ಕಾ ಒಬ್ಬ ವ್ಯಕ್ತಿಗೆ. ಎಲ್ಲ ಪಕ್ಷದ ವ್ಯಕ್ತಿಗಳು ಕೆಲವೊಬ್ಬರು ಒಳ್ಳೆಯವರು,
ಅವ್ರವ್ರಿಗೆ ಇಷ್ಟ ಆಗಿರೋರು ಅವ್ರು ಸಪೋರ್ಟ್ ಮಾಡ್ತಾರೆ. ಅದು ಯಾರೂ ತಡೆಯೋಂಗಿಲ್ಲ. ಅದು ಅವ್ರವ್ರ ಪರ್ಸ್ನಲ್ಲು, ಅವ್ರವ್ರು ಎಲ್ಲರಿಗೂ ಒಂದಂಥ ಹಕ್ಕಿರುತ್ತೆ ಸಪೋರ್ಟ್ ಮಾಡೋದಕ್ಕೆ. ತಿಳ್ಕೊಂಡು ಮಾತಾಡಿ ದಯವಿಟ್ಟು ಎಲ್ಲರೂ. ನಮ್ಮ ಬಾಸ್ ಯಾವತ್ತೂ ತಪ್ಪು ಮಾಡಿಲ್ಲ. ಅವ್ರು ನಮ್ಮ ಬಾಸ್ ಅರ್ಥ ಮಾಡಿಸ್ತಾ ಇರೋದೇ ಅದು ಒಬ್ಬ ವ್ಯಕ್ತಿಗೆ ಗೆಲ್ಲಿಸಿ ಒಬ್ಬ ಒಳ್ಳೆ ವ್ಯಕ್ತಿನ ಸಪೋರ್ಟ್ ಮಾಡಿ ಅಂತ. ನಾವು ಅದೇ ಮಾಡೋದು. ನಮ್ಗೆ ಇಷ್ಟ ಆದಂಥ ಒಬ್ಬ ವ್ಯಕ್ತಿಗೆ, ಒಳ್ಳೆ ವ್ಯಕ್ತಿಗೆ ನಾವು ವೋಟ್ ಮಾಡೋದು. ಈ ಥರ ನಾವು ನಮ್ಮ ಜಾತಿ ಅಂತಲೂ ವೋಟ್ ಮಾಡಲ್ಲ, ಇನ್ಯಾವುದಕ್ಕೂ ವೋಟ್ ಮಾಡಲ್ಲ. ನಾವು ವೋಟ್ ಮಾಡೋದು ಕೂಡ ಒಬ್ಬ ವ್ಯಕ್ತಿ ಚೆನ್ನಾಗಿದ್ರೆ ಮಾತ್ರ. ಒಳ್ಳೆ ವ್ಯಕ್ತಿ ಯಾವತ್ತೂ ಡಿಸರ್ವ್ ಮಾಡ್ತಾನೆ. ಸುಮ್ಮನೆ ಗೊತ್ತಿಲ್ಲದೆ ಇಲ್ದಿರೋದೆಲ್ಲ ಹಾಕ್ಬೇಡ್ರಿ. ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ರಿ. ಯಾವತ್ತಿದ್ರೂ ಅವ್ರ ವ್ಯಕ್ತಿಗೆ ಸಪೋರ್ಟ್ ಮಾಡೋದು. ನಮ್ಗಳು ಅವ್ರು ಇಂಥ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಯಾರು ಹೇಳಿದ್ದಾರೆ ಗುರು? ಧೀರಜ್ ಯಾವತ್ತು ಹೇಳಿದ್ದಾರೆ? ನಿನ್ನ ಹತ್ರ ಬಂದು ಹೇಳಿದಾರಾ? ನೀನೋ ಕೇಳಿದ್ಯಾ? ಅವ್ರು ಯಾವತ್ತೂ ಕಾಂಗ್ರೆಸ್ಸಿಗೆ ಸಪೋರ್ಟು, JDSಗೆ ಸಪೋರ್ಟು, BJPಗೆ ಸಪೋರ್ಟ್ ಅಂತ ಹೇಳಿಲ್ಲ. ಆ ಪಕ್ಷದಲ್ಲಿರೋಂಥ ಒಬ್ಬ ಒಳ್ಳೆ ವ್ಯಕ್ತಿಗಳಿಗೆ ಅವ್ರಿಗೆ ಸಪೋರ್ಟ್ ಇದ್ದೇ ಇರುತ್ತೆ. ಹೋದ ವರ್ಷ ಮೂರು ಪಕ್ಷಕ್ಕೂ ಸಪೋರ್ಟ್ ಮಾಡಿದ್ರಲ್ಲ ಲಾಸ್ಟ್ ಟೈಮು, ಅವಾಗ ಈ ಮಾತೇನು ಹೇಳ್ತ್ಯಾ? PC ಮೋಹನ್ BJP ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ, ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದಾರೆ, JDSಗೂ ಹೋಗಿ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಪಕ್ಷದಲ್ಲಿ ಒಬ್ಬೊಬ್ಬ ಒಳ್ಳೆ ವ್ಯಕ್ತಿ ಇದ್ರೆ 3 ಪಕ್ಷದಲ್ಲಿದ್ರೂ 3 ಪಕ್ಷಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಗೊತ್ತಿಲ್ಲದೆ ಏನು ಕಮೆಂಟ್ಗಳು ಹಾಕ್ಬೇಡ್ರಿ. ಸುಮ್ಮನೆ ನಿಮಗೆ ನಾಲೆಜ್ ಇದ್ರೆ ಮಾತಾಡುಗರು, ನಾಲೆಜ್ ಇಲ್ಲ ಅಂದರೆ ಮಾತಾಡೋಕೆ ಹೋಗ್ಬೇಡ. ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾರೋ ಒಬ್ಬ ಏನು ಅಂತಾನೆ ಅಂತ ಅಂದ್ಬಿಟ್ಟು ಅವನ ಮಾತು ಕಟ್ಕೊಂಡು ಬಾಸ್ನ ನೀವು ಅರ್ಥ ಮಾಡ್ಕೊಳ್ದೆ ಬಾಸ್ ಅಗೇನ್ಸ್ಟಾಗಿ ನೀವು ಪೋಸ್ಟ್ಗಳು ಹಾಕ್ತಾರೆ, ಅದು ತಪ್ಪು. ಅವ್ರು ಯಾವತ್ತೂ ಹೇಳಿಲ್ಲ ಇಂಥ ಪಕ್ಷ ಅಂತ. ಅವ್ರುಗಳು ಮಾಡ್ತಾ ಇರೋದೇ ಅವ್ರವ್ರ ವ್ಯಕ್ತಿಗಳಿಗೆ. ಒಳ್ಳೆ ವ್ಯಕ್ತಿ ಆಗಿದ್ರೆ ಖಂಡಿತ ಮಾಡ್ತಾರೆ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿದ್ರು ಅವ್ರಿಗೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಏನಕ್ಕೆ? ವ್ಯಕ್ತಿ ಒಳ್ಳೆಯವನಾಗಿರ್ತಾನೆ, ಅಂಥವ್ರಿಗೆ ಸಪೋರ್ಟ್ ಇದ್ದೇ ಇರುತ್ತೆ. ದಯವಿಟ್ಟು ಬಾಸ್ ಇಂಥ ಪಕ್ಷ ಅಂಥ ಪಕ್ಷ ಅಂತ ಮಿಸ್ಗೈಡ್ ಮಾಡಬೇಡಿ. ಅವರು ಪಕ್ಷದ ಪರ ಅಲ್ಲ, ವ್ಯಕ್ತಿ ಪರ. ಅವ್ರು ಹೇಳಿಲ್ವಲ್ಲ ಬರೀ ಇವ್ರಿಗೆ ಮಾತ್ರ ಸಪೋರ್ಟ್ ಮಾಡೋದು ಅಂತ. ಅವ್ರು ಹೇಳೇ ಇಲ್ಲ ಬರೀ ನಾನು ಕಾಂಗ್ರೆಸ್ಗೆ ಮಾತ್ರ ನಾನು ಸಪೋರ್ಟ್ ಅಂತ ಹೇಳೇ ಇಲ್ಲ. ಒಳ್ಳೆ ವ್ಯಕ್ತಿಗೆ ಸಪೋರ್ಟ್ ಮಾಡಿದ್ರೆ ನಿಮ್ಗೆ ಇಷ್ಟ ಇದ್ದರೆ ಸಪೋರ್ಟ್ ಮಾಡಿರಿ. ಇಲ್ಲ ಅಂದರೆ ನೀವು ಅಲ್ಲೇ ಇದ್ಕೊಂಡು ನಿಮ್ಗೆ ಯಾವ ಪಕ್ಷ ಬೇಕೋ ಆ ಪಕ್ಷಕ್ಕೆ ವೋಟ್ ಹಾಕಿ. ಅವ್ರೇನು ಬಂದ್ಬಿಟ್ಟು ಹೇಳಿದಾರ ಇಂಥದಕ್ಕೆ ಹಾಕ್ಬೇಡ್ರಿ, ಇಂಥದಕ್ಕೆ ಹಾಕ್ರಿ, ಇವ್ರು ಸರಿಗಿಲ್ಲ ಅವ್ರು ಸರಿಗಿಲ್ಲ ಅಂತ ಹೇಳಿಲ್ವಲ್ಲ. ಪಕ್ಕಾ ಕರ್ನಾಟಕದವರು ಅವ್ನು ಯಾರೋ ಒಬ್ಬ ಹಾಕಿದ ಪೋಸ್ಟ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಬಾಸ್ ಪಕ್ಕಾ ಕರ್ನಾಟಕದವರು, ಕನ್ನಡಿಗರು, ಬೆಳೆಸ್ತಾ ಇರೋದು ಕರ್ನಾಟಕನ, ಕನ್ನಡ ಇಂಡಸ್ಟ್ರಿನ, ಬೇರೆಯವ್ರನ್ನೆಲ್ಲ ಎಂಟರ್ಟೈನ್ ಮಾಡ್ತಾ ಇರೋದು ಕೂಡ ಕರ್ನಾಟಕದವ್ರನ್ನ, ಕನ್ನಡಿಗರನ್ನ. ಬೇರೆಯವ್ರನ್ನ ಯಾರು ಹೋಗಿ ಬೇರೆ ಇಂಡಸ್ಟ್ರಿಲೂ ಆ್ಯಕ್ಟ್ ಮಾಡಿ ಅವ್ರನ್ನ ಎಂಟರ್ಟೈನ್ ಮಾಡಿಲ್ಲ. ಅವ್ರು ಮಾಡ್ತಾ ಇರೋದೇ ಕರ್ನಾಟಕಕ್ಕೋಸ್ಕರ. ಅವ್ರು ಇರೋಂಥ ಲೆವೆಲ್ಗೆ ಎಲ್ಲಿ ಬೇಕಾದ್ರೂ ಆ್ಯಕ್ಟ್ ಮಾಡ್ಬೋದು, ಬಾಲಿವುಡ್ಡಲ್ಲಿ ಬೇಕಾದ್ರೂ ಮಾಡ್ಬೋದು. ಅವ್ರು ಮಾಡ್ತಾ ಇರೋದು ಬಾಸ್ ಮಾಡ್ತಾ ಇರೋದು ಬಂದು ಕರ್ನಾಟಕದಲ್ಲಿ ಕನ್ನಡಿಗರಿಗೇನೆ. ನಮಗೋಸ್ಕರ ಬಾಹುಬಲಿ ಅಂತ ಇದನ್ನ ಅಗೇನ್ಸ್ಟ್ ಆಗಿ ಅಂದರೆ ಅವ್ರನ್ನ ಮೀರಿ ನಾವು ಬೆಳಿತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ. ಅಷ್ಟು ಗೌರವಿಸ್ತಾರೆ ನಮ್ಮ ಇಂಡಸ್ಟ್ರಿನ, ಅಷ್ಟು ಸಪೋರ್ಟ್ ಕೊಡ್ತಾರೆ, ಡೈರೆಕ್ಟಾಗೇ ಹೇಳ್ತಾರೆ. ಅಂಥ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋದು ಕಲೀರಿ. ಸುಮ್ಮನೆ ಬೇರೆ ಪಕ್ಷಕ್ಕೆಲ್ಲ ಸೇರಿಸೋದು ಅದು ಇದು ದಯವಿಟ್ಟು ಮಾಡಬೇಡಿ. ಧೀರಜ್ ಹೌದು ಗುರು, ನೀನು ಒಂದು ಅರ್ಥ ಅದನ್ನೇ ಹೇಳ್ತಿರೋದು. ನೀನು ಫ್ಯಾನ್ ಆದಮೇಲೆ ಅರ್ಥ ಮಾಡ್ಕೊ. ಬಾಸ್ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊ. ಬಾಸ್ ಹೇಳಿರೋದೇ ಒಂದು, ನಾನು ವ್ಯಕ್ತಿ ಪರ ಅಂತ. ಅವ್ರು ಹೇಳಿರೋ ಮಾತು ನಿನಗೆ ಗೊತ್ತಿಲ್ಲ ಅಂತಂದರೆ ನೀನೇನಕ್ಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಅವ್ರು ಹೇಳಿದ್ದಾರೆ ಅಂದಮೇಲೆ ಅರ್ಥ ಮಾಡ್ಕೊ. ನಾನು ವ್ಯಕ್ತಿ ಪರ, ನಾನು ಪಕ್ಷದ ಪರ ಅಲ್ಲ ಅಂತ ಹೇಳಿದಾರೆ ತಾನೆ. ಇವಾಗೆಲ್ಲ ಮುಂಚೆನೇ ಹೇಳಿದ್ದಾರೆ. ಒಳ್ಳೆ ವ್ಯಕ್ತಿ ಇದ್ದು ಅಂತಂದರೆ ನಾನು ಸಪೋರ್ಟ್ ಮಾಡ್ತೀನಿ ಅಂತಲೇ ಹೇಳಿದ್ದಾರೆ. ಅವ್ರಿಗೆ ಒಳ್ಳೆ ವ್ಯಕ್ತಿ ಅನ್ಸಿದ್ರೆ ಸಪೋರ್ಟ್ ಮಾಡ್ತಾರೆ, ಅದೆಲ್ಲ ತಪ್ಪಲ್ಲ. ಫಸ್ಟು ನೀವುಗಳು ಅರ್ಥ ಮಾಡ್ಕೊಳ್ರಿ ಬಾಸ್ ಏನು ಅಂತ. ಅದು ಬಿಟ್ಬಿಟ್ಟು ನೆಗೆಟಿವ್ ಪೋಸ್ಟ್ ದಯವಿಟ್ಟು ಹಾಕ್ಬೇಡ್ರಿ. ಫಸ್ಟ್ ನಮ್ಮ ಬಾಸ್ ಫ್ಯಾನ್ಸ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಇದಕ್ಕೆ ನೀವು ಸಪೋರ್ಟ್ ಮಾಡಿ, ನೀವು ಓಟ್ ಹಾಕಿ. ಅದನ್ನು ಕೇಳೋಕ್ಕೂ ಯಾರಿಗೂ ಇಲ್ಲ, ಯಾರೂ ಕೇಳ್ತಾನೂ ಇಲ್ಲ. ನಿಮ್ಗೆ ಇಷ್ಟ ಆಗೋರ್ಗೆ ಓಟ್ ಹಾಕಿ, ನಿಮ್ಗೆ ಇಷ್ಟ ಆದವ್ರನ್ನ ಗೆಲ್ಲಿಸಿ. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಗೆ ಇಷ್ಟ ಆಗುವಂಥ ಪಕ್ಷ ನಿಮಗೆ ಗೆಲ್ಲಬೇಕು ಅಂತಿರುತ್ತೆ, ಅದು ಅವ್ರಿಗೆ ಓಟ್ ಹಾಕಿ. ಅದು ಬಿಟ್ಬಿಟ್ಟು ಇವ್ರು ಅವ್ರ ಕಡೆ ಇವ್ರ ಕಡೆ ಅಂತ ನೀವೇ ಊಹೆ ಮಾಡ್ಕೋಬೇಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಫೇಕ್ ಫ್ಯಾನ್ಸ್ ಆಗಿರಬೇಡಿ, ಒರಿಜಿನಲ್ ಫ್ಯಾನ್ಸ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಬಾಸ್ಗಂತ ಫೇಕ್ ಫ್ಯಾನ್ಸ್ ಇಲ್ಲ. ನಮ್ಮ ಬಾಸ್ ಯಾವತ್ತಿರೋ ಪಕ್ಕಾ ಒರಿಜಿನಲ್ ಫ್ಯಾನ್ಸೇ. ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ಒರಿಜಿನಲ್ ಫ್ಯಾನ್ಸೇ ಅವರು.
ತುಂಬ ಒಳ್ಳೆ ವ್ಯಕ್ತಿಗಳು ಬೇರೆ ಪಕ್ಷದಲ್ಲೂ ಇದ್ದಾರೆ, ಅದೇ ಪಕ್ಷದಲ್ಲೂ ಇದ್ದಾರೆ, ಎಲ್ಲ ಪಕ್ಷದಲ್ಲೂ ಒಳ್ಳೆಯವ್ರು ಇರ್ತಾರೆ. ನಮ್ಮ ಬಾಸಿಗೆ ಯಾರು ಕ್ಲೋಸ್ ಇದ್ದಾರೆ ಅವ್ರನ್ನ ಕರೆದಾಗ ಅವ್ರು ಸಪೋರ್ಟ್ ಮಾಡಿದ್ದಾರೆ, ಮಾಡ್ತಾರೆ. 3 ಪಕ್ಷಕ್ಕೂ ಒಂದು ಸತಿ ಮಾಡಿದ್ರು, ಈ ಸತಿನೂ ಬೇರೆ ಬೇರೆ ಪಕ್ಷದಲ್ಲೂ ಅವ್ರಿಗೆ ಇಷ್ಟ ಆಗಿರೋರು ಇರ್ತಾರೆ. ಹಾಗಂತ ಅವ್ರು ಯಾವ ಪಕ್ಷದವ್ರು ನಾನು ಈ ಪಕ್ಷ ಅಂತ ಹೇಳ್ಕೊಂಡಿಲ್ಲ. ದಯವಿಟ್ಟು ಯಾರೇ ಆಗಲಿ ಒಬ್ಬ ವ್ಯಕ್ತಿನ ನೋಡ್ಕೊಂಡು ಆಯ್ಕೆ ಮಾಡ್ಕೊಳ್ಳಿ. ಬಾಸ್ ಫ್ಯಾನ್ ಆದಮೇಲೆ ಬಾಸ್ನ ಅರ್ಥ ಮಾಡ್ಕೊಂಡ್ಮೇಲೆ ಇದನ್ನೇ ಅರ್ಥ ಮಾಡ್ಕೋಬೇಕಾಗಿರೋದು. ಅವರು ಪಕ್ಷ ನೋಡ್ಕೊಂಡು ಇದು ಮಾಡಿ ಅಂತ ಹೇಳ್ತಾ ಇಲ್ಲ, ಒಬ್ಬ ವ್ಯಕ್ತಿ ನೋಡಿ ಇದು ಮಾಡಿ ಅಂತ ಇರೋದು. ನಿಮಗೂ ಕೂಡ ಒಬ್ಬ ವ್ಯಕ್ತಿ ಇಷ್ಟ ಆದ ಅಂತಂದರೆ ಆ ವ್ಯಕ್ತಿಗೆ ವೋಟ್ ಮಾಡಿ. ನಿಮಗೆ ಬೇಕಾದವ್ರನ್ನ ನಿಮ್ಮನ್ನ ಗೆಲ್ಸ್ಕೊಳ್ಳಿ. ಬಾಸ್ನ ಮಾತ್ರ ಪೊಲಿಟಿಕ್ಸ್ಗೆ ಎಳಿಬೇಡಿ. ಬಾಸ್ ಯಾವ ಪಕ್ಷನೂ ಅಲ್ಲ, ಯಾರಿಗೂ ಸಪೋರ್ಟ್ ಮಾಡಿಲ್ಲ. ಅವ್ರು ಮಾಡಿರೋದು ಬಂದು ಒಬ್ಬ ವ್ಯಕ್ತಿಗಳಿಗೆ, ಆ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡೋದು ಅವ್ರವ್ರ ಇಷ್ಟ. ದಯವಿಟ್ಟು ಇದನ್ನ ಬೇರೆ ಥರ ಪೋಸ್ಟ್ಗಳು ಹಾಕೋದು, ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡೋದು, ಇವ್ರು ಕಾಂಗ್ರೆಸ್ಗೆ ಸಪೋರ್ಟು, BJP JDS ಈ ಥರ ಸಪೋರ್ಟ್ ಅಂತ ಹೇಳ್ಬೇಡಿ. ದಯವಿಟ್ಟು ಒಬ್ಬ ವ್ಯಕ್ತಿಗೆ ಅವ್ರ ಸಪೋರ್ಟ್ ಇರೋದು ಅರ್ಥ ಮಾಡ್ಕೊಳ್ಳಿ. ಜೈ ತಗುದೀಪ.